BA ಪ್ರೊಡಕ್ಷನ್ಸ್ ಮೂಲಕ ಕೊತ್ತಲವಾಡಿ ಚಿತ್ರದ ನಿರ್ಮಾಪಕಿಯಾಗಿರುವಂತಹ ಪುಷ್ಪಾ ಮೇಡಮ್ ಹಾಗೂ ಅವರ ಜೀವನ ಸಂಗಾತಿ ಪ್ರತಿ ಕಷ್ಟ ಸುಖ ಏಳು ಬೀಳು ಎಲ್ಲದರಲ್ಲೂ ಅವರನ್ನ ಜೊತೆಯಾಗಿ ನಿಂತಹ ಹಾಗೇನೆ ಅವ್ರ ಬಗ್ಗೆ ಗೊತ್ತಿರೋರು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅವ್ರು ಎಂಥ ಮಾದರಿ ವ್ಯಕ್ತಿತ್ವ ಅಂತ ಹೇಳಿ ಅರುಣ್ ಸರ್ ಅವ್ರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಆ ಸ್ಟೇಜ್ ಮೇಲೆ ಪ್ಲೀಸ್. ಅಮ್ಮ ಬನ್ನಿ ಅಮ್ಮ ಸರ್ ಬನ್ನಿ. BA ಪ್ರೊಡಕ್ಷನ್ಸ್ ಪುಷ್ಪಾ ಮ್ಯಾಮ್ ಹಾಗೂ ಅರುಣ್ ಸರ್, ಮೊದಲನೇದಾಗಿ ಈ ದಂಪತಿಗಳು ಶಿವ ಪಾರ್ವತಿ ತರ ಈ ವೇದಿಕೆಯಲ್ಲಿ ಕುತ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಎಸ್, ಹಾಗೇನೆ ನಮ್ಮ ನಿರ್ದೇಶಕರಾದಂತಹ ಶ್ರೀರಾಜ್ ಸರ್ ಬರಬೇಕು. ಇಂತಹ ಒಂದು ಪ್ರೊಡಕ್ಷನ್ ಅಲ್ಲಿ ಅವಕಾಶವನ್ನ ಗಿಟ್ಟಿಸ್ಕೊಂಡು ಒಂದು ಒಳ್ಳೆ ಸಿನಿಮಾವನ್ನ ಅವ್ರು ಕಂಡಂತ ಒಂದು ಕನಸು ಆ ಜವಾಬ್ದಾರಿನ ಸುಂದರವಾಗಿ ಹೊತ್ತಿರುವಂತಹ ಶ್ರೀರಾಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಈಗ ಬ್ಲಾಕ್ ಶರ್ಟ್ ಹಾಕೊಂಡು ಕನ್ನಡಕ ಹಾಕೊಂಡು ಎಲ್ಲರ ಮನಸ್ಸುಗಳನ್ನ ಕಣ್ಗಳಲ್ಲೇ ಅಭಿನಯದ ಮೂಲಕ ಸೆರೆ ಹಿಡಿದಿರುವಂತ ನಮ್ಮ ಕನ್ನಡದ ಹೆಮ್ಮೆಯ ನಾಯಕ ನಟ, ಟ್ರೂಲಿ 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 ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಪೃಥ್ವಿ ಅಂಬರ್ ಅವ್ರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಲೆಟ್ಸ್ ಹಿಯರ್ ಇಟ್ ಫಾರ್ ದ ಹೀರೋ ಪೃಥ್ವಿ ಅಂಬರ್. ಪೃಥ್ವಿಗೆ ಜೋಡಿ ಅವರು ಅಭಿನಯದಲ್ಲಿ ಕಣ್ಗಳಲ್ಲಿ ಮಾಡಿದರೆ ಮೋಡಿ. ಇವರೇ ನಾಯಕಿ ಫಾರ್ ಕೊತ್ತಲವಾಡಿ. ಬನ್ನಿ ಕಾವ್ಯ ಅವರೇ ಪ್ಲೀಸ್ ಆನ್ ಸ್ಟೇಜ್. ರಘು ಸರ್ ನೀವು ನನ್ನ ಅಸಿಸ್ಟೆಂಟ್ ಆಗಿ ತಗೊಂಬತ್ತಾನೆ ಎಷ್ಟು ಟಕ್ ಟಕ್ ನೋಡಿ ಆನ್ ಸ್ಪಾಟ್. ಅಂಡ್ ಸಕ್ಕದಾಗಿ ಮಾತಾಡಿದ್ದಾರೆ ನಮ್ಮ ರಾಜೇಶ್ ನಟರಂಗ್ ಸರ್ ಅವರು. ಈಗ ಯೋಚನೆ ಮಾಡ್ತಾ ಇದ್ದಾರೆ, ಸರ್ ನೀವು ಬರ್ಬೇಕು ಸರ್, ಇಲ್ಲಿ ಕುತ್ಕೋಬೇಕು ಸರ್. ರಾಜೇಶ್ ನಟರಂಗ್ ಸರ್, ಗೋಪಾಲ್ ದೇಶಪಾಂಡೆ ಸರ್ ಪ್ಲೀಸ್. ಅರುಣ್, ಪೃಥ್ವಿ ಅಂಬರ್ ಎರಡರಲ್ಲೂ PA ಇದೆಯಲ್ಲ, ಹೆಂಗೆ ಇದು ಸಿಂಕ್ ಆಗಿದ್ದು? ಇಲ್ಲ, ಆಕ್ಚುಲಿ ಅನೌನ್ಸ್ಮೆಂಟ್ ಆಗೋ ಮೊದಲು ಇನ್ನೇನ್ ಅನೌನ್ಸ್ ಆಗ್ತದೆ BA ಪ್ರೊಡಕ್ಷನ್ ಇಂದ ಅನೌನ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ನನ್ನ ನೋಡ್ಬಿಡಿ ಯಾರು ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡಿದಾರೆ, ಆಗ್ಬೋದು ನೀನ್ ಈಗಲೇ ಪ್ರೊಡಕ್ಷನ್ ಶುರು ಮಾಡ್ಬಿಟ್ಟಿದ್ಯಾ ಅಂತ. ಬಹಳ ಬ್ಯೂಟಿಫುಲ್ ಸಿಂಕ್ ಅಲ್ಲ. PA ಪ್ರೊಡಕ್ಷನ್ ಅಲ್ಲಿ PA ಪೃಥ್ವಿ ಅಂಬರ್ ಅವರ ನಟನೆ. ಪೃಥ್ವಿ, ನಾನು ಆಗ್ಲೇ ಹೇಳ್ದಂಗೆ ಅಮ್ಮ ಇಸ್ ಸಚ್ ಅ ವಂಡರ್ಫುಲ್ ಸ್ವೀಟ್ ಹಾರ್ಟ್. ಅವರು ಯಶ್ ಸರ್ ಅಂತಹ ಒಂದು ಅದ್ಭುತವಾದಂತಹ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತ ತಾಯಿ. ಅವರ ಪ್ರೊಡಕ್ಷನ್ ಅಲ್ಲಿ ಕೊತ್ತಲವಾಡಿ ಅನ್ನೋ ಒಂದು ಸೂಪರ್ ಸಿನಿಮಾದಲ್ಲಿ ನೀವ್ ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗ್ ಇಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಶರಣ್ ಸರ್, ಧನ್ಯವಾದಗಳು ಸರ್, ನೀವು ಈ ಇವೆಂಟನ್ನು ಗ್ರೇಸ್ ಮಾಡಿರೋದಕ್ಕೆ. ನಾನು ಈಗಲೂ ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಿ ನಾನು ಮಾತೆ ಮೂವಿ ಬಗ್ಗೆ ಹೇಳ್ತೀನಿ. ನಾನು ಒಂದು ಇವೆಂಟ್ಗೆ ಹೋಗಿದ್ದೆ, ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ. ನಾನು ಅಂದ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಾ ಇರ್ತಾರೆ. ರೆಡಿ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ. ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್, ಬಿಕಾಸ್ ನಾನು ಡ್ಯಾನ್ಸರ್. ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದೇನೋ ಸೋಲ್ ಕನೆಕ್ಷನ್ ಇರುತ್ತೆ. ಸೊ ಶರಣ್ ಸರ್ನ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಿದೆ. ಶರಣ್ ಸರ್ ನನ್ನ ಹತ್ರನೇ ಬಂದ್ಬಿಟ್ರು, ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು. ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಈ ಸೋ ಸಿಂಪಲ್ ಅಂತ. ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ½ an hour ಮಾತಾಡಿದ್ದಾರೆ. ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ. ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್. ಸೊ ಅಂತ ಒಂದು ಅದ್ಭುತವಾದ ಮನಸ್ಸಿರುವಂತಹ, ಇನ್ನೊಬ್ಬ ಬೆಳಿಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಹೇಳಿದ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ರಾಜು ಸರ್ ನನ್ನ ಮೊದಲಿಂದ ಪರಿಚಯ. ಅವರು ಇದು ನನಗೆ ಹೇಳಿರುವಂಥ 2ನೇ ಕತೆ. ಮನೆಯಲ್ಲಿ ಕತೆ ಹೇಳಿದ್ರು, ಕತೆ ಹೇಳಿದಾಗ ನಾನು ಬಹಳ ಖುಷಿ ಆಯಿತು. ಒಂದು ಹಳ್ಳಿಯ ಸೊಗಡಿರುವಂತಹ, ಹಳ್ಳಿಯ ಮುಗ್ಧ ಯೆಟ್ ಪವರ್ಫುಲ್, ಇನ್ನೋಸೆಂಟ್ ಯೆಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು. ಅಂತ ಒಂದು ಅದ್ಭುತವಾದ ಕತೆ ಇದು. ಕತೆ ಹೇಳಿದ್ರು. ಕತೆ ಹೇಳಿದ್ಮೇಲೆ ನನ್ನ ಮಗಳಿಗೆ ಪ್ರಾಯಶಃ 2 ವರ್ಷ, ಆವಾಗ ತುಂಬ ಚಿಕ್ಕವಳು. ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು, ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ. ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ, ಹೋಗಿ ಕಾಲ್ ಮುಗಿತಿದ್ದಾಳೆ, ಲಿಟ್ರಲಿ ಕಾಲ್ ಮುಗ್ದು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಇಟ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ. ನಾನು ಇದು ಏನ್ ಸೈನ್ ಇದು ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ, ಮೇ ಬಿ ಏನೋ ಒಂದು ಗಟ್ ಫೀಲಿಂಗ್ ಬರುತ್ತಲ್ಲ.
ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನ್ಗನ್ಸ್ತು. ಅಲ್ಲಿಂದ ಸ್ಟಾರ್ಟ್ ಆಯಿತು ಗುಡ್ ಸೈನ್ಸ್. ನಾನು ಸ್ವಲ್ಪ ದಪ್ಪ ಆಗಿದ್ದೆ, ನಾನಾಗೆ ಜಿಮ್ ಹೋಗಕ್ಕೆ ಶುರು ಮಾಡಿದೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದೆ, ಫೈಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾನು ಮತ್ತೆ ಸಾಗರ್ ಮಾಸ್ಟ್ರು. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶಾರ್ಟ್ ನೋಡಿದಾಗಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗಲೇ ಏನೋ ಒಂದು ಗ್ರೇಟ್ ಫೀಲಿಂಗ್. ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ದ ಕಾಸ್ಟ್. ನಾನು ಇವ್ರು ನೋಡಿದಾಗ ಬೈತಾರೆ ಈಗ, ನೀವು ಕೂಡ ಬೈಬೇಡಿ. ನನ್ನ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗಲೂ ಅಷ್ಟು ಖುಷಿ ಆಗಿಲ್ಲ. ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯಿತು. ಅದು ಒಂದು ರೊಮ್ಯಾನ್ಸ್. ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್, ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು. ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು. ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ, ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು. ಆ್ಯಂಡ್ ರಾಜೇಶ್ ಸರ್ ಯೂಶ್ವಲಿ ಅವರ ಸೀರಿಯಲಿಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಬೀನ್ ಇಸ್ ಟ್ರೆಮೆಂಡಸ್ ಫ್ಯಾನ್. ಸೊ ಇವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಕಾವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಾನ್ಸಾ ಮ್ಯಾಮ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು. ಎಲ್ಲಾನು ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು. ಆ್ಯಂಡ್ ಯಾವಾಗಲೂ ಐ ಯೂಸ್ ಟು ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರು ಕಾಲಿಡ್ತಿದ್ಲಲ್ಲ, ಅದೇ ಪಾಯಿಂಟಿಗೆ ಹೋಗ್ತಾ ಇದೆ. ಎಲ್ಲ ಆಯಿತು, ಸಿನಿಮಾ ಮುಗೀತು, ಇನ್ನೇನು ಎಲ್ಲ ರೆಡಿ ಆಗಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ. ಅಂದರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ, ಇವರು ಪ್ರೊಡಕ್ಷನ್ ಹೌಸ್ ಅವರು ಹಂಗೆ ಹೇಳಿದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು. ಹೌದಾ, ಓಕೆ, ನಿಮ್ಗೇನೊಂದು ಸರ್ಪ್ರೈಸ್ ಇದೆ, ಆಯ್ತು ಸರ್ಪ್ರೈಸ್ ಇರ್ಲಿ ಸರ್, ಇವತ್ತು ಹೋಗೋಣ. ಎಲ್ಲಿಗೆ ಸರ್? ಪ್ರೊಡಕ್ಷನ್ ಹೌಸ್ ಅವ್ರನ್ನ ಮೀಟ್ ಮಾಡಿ. ಆಯ್ತು ಹೋಗೋಣ, ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್. ಎಲ್ಲಿ ಸರ್? ನೈಸ್ ರೋಡ್ ಆಯ್ತಾ? ಆಮೇಲೆ ಹಾಸನ್ ರೋಡ್ ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್? ಆಯ್ತು ಹೋಗ್ತಾ ಇದೀವಿ. ಏನು ಬಿಟ್ಕೊಟ್ಟಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮ್ಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್. ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ಗೆ ಮೇಂಟೈನ್ ಮಾಡಿದ್ರು ಅಂತ ಹೋಗ್ತಾ ಇದ್ದೀನಿ. ಆಯ್ತು, ಹಾಸನಿಂದ ಎಲ್ಲ ಒಳಗೆ ಎಲ್ಲ ಓದಿ ಒಂದು ದೊಡ್ಡ ಗೇಟ್ ಹತ್ರ, ಐ ಆಮ್ ನಾಟ್ ಲೈಯಿಂಗ್, ರಾಜು ಸರ್ ಕೂಡ ಇದ್ರು. ಕೋ ಇನ್ಸಿಡೆನ್ಸ್ ಹೇಳ್ಬೋದು, ಕಾಕತಾಳೀಯ ಹೇಳ್ಬೋದು. ನನಗೆ ಗೂಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ. ನಾನು ಆ ಹಾಡನ್ನ ಜಾಸ್ತಿ ಕೇಳ್ತಾ ಇರ್ತೀನಿ. ಗೇಟ್ ಮುಂದೆ ಆ ಹಾಡು ನನ್ನ ಕಾರಲ್ಲಿ ಪ್ಲೇ ಆಗ್ತಾ ಇದೆ. ಒಂದಷ್ಟು ಹೊತ್ತು ಕಾದ್ವಿ, ಯಾರೋ ಬಂದ್ರು, ಕೀ ತೆಗೆದ್ರು, ಒಳಗೋದ್ವಿ, ಅದೇ ಹಾಡು ಕೇಳ್ತಾನೆ ಹೋಗ್ತಾನೆ ಇದ್ದೀನಿ. ನಾನೊಂಥರ ಅಭಿಮಾನಿ ಅಂತ ನಾನು ಬರ್ತಾ ಇದ್ದೆ. ಬಂದು ಹೀಗೆ ಕಾರಿಂದ ಇಳ್ದೆ, ಮನೆ ಓಕೆ, ಹಿಂಗ್ ಹೋಗ್ತಾ ಇದೀನಿ. ಮ್ಯಾಮ್ ಸ್ಟೆಪ್ಸ್ ಅಲ್ಲಿ ಇದ್ದಾರೆ. ನಾನು ಒಂದ್ ಸೆಕೆಂಡ್ ನಿಂತೆ, ನಾನು ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ, ಏನಿದು ಏನಾಗ್ತಾ ಇದೆ ಅನ್ನೋ ಟೈಪು. ಹೋದೆ, ಮ್ಯಾಮ್ನ ಮೀಟ್ ಮಾಡಿದೆ, ಸರ್ನ ಮೀಟ್ ಮಾಡಿದೆ. ನನ್ಗೀಗ್ಲೂ ನೆನಪಿದೆ, ಎಲ್ಲ ಮಾತಾಡಿ ಎಲ್ಲ ಆಗಿ ವಾಪಸ್ ಹೋಗುವಾಗ ಮ್ಯಾಮ್ಗೆ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂಥ ಮಾತು, ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ. ಸೊ ಅಂಥ ಮಾತು ಪ್ರಾಯಶಃ ಯಾರು ಹೇಳ್ತಾರೆ. ಆ್ಯಂಡ್ ನನಗೆ ಮಿಡಲ್ ಏನೋ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ. ಇಡೀ ನಾನು ನಿಮ್ಗೊಂದು 5 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿ ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದ್ರೆ, ನಮ್ಮ 10-15 ಒಂದಿಂದನೇ ಮನೇಲೇ ಇದ್ರು ತುಂಬಾ ಜನ. ನನ್ಗೆ ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಅವ್ರ ಮಗನ್ ತರನೇ ಎಲ್ಲಾರನ್ನ ನೋಡ್ಕೋತಾರೆ. ನಿಜವಾಗ್ಲೂ ಹೇಗೆ ಎಸ್ ಸರ್ ವಿತೌಟ್ ಬ್ಯಾಕ್ ಗ್ರೌಂಡ್ ಬಂದು ಒಂದು ಎಂಪೈರ್ನ ಕ್ರಿಯೇಟ್ ಮಾಡಿದ್ರು, PA ಪ್ರೊಡಕ್ಷನ್ ಇಂದ ಮ್ಯಾಮ್ ಖಂಡಿತವಾಗ್ಲೂ ನನ್ನಂತಹ ಇನ್ನಷ್ಟು ಬ್ಯಾಕ್ ಗ್ರೌಂಡ್ ಇಲ್ದಿರುವಂತಹ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ. ದೊಡ್ಡ ಫಿಲ್ಮ್ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗ್ಲಿ ಅಲ್ಲ, ನನ್ನ ಮನ್ಸಾರೆ, ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಮನಸ್ಸಿಂದ ನಾನು ಹಾರೈಕೆ ಮಾಡ್ತೀನಿ. ಬಿಕಾಸ್ ಯೂಶಲಿ ನನ್ನ ಸಿನಿಮಾಗಳು ಅಂತ ಬಂದಾಗ ಏನೋ ಒಂದಷ್ಟು ಕಾನ್ಸೆಪ್ಟ್ಗಳಿಂದಾಗಿ ಮಾರ್ಕೆಟು ಅದು ಅಂತ ಹೇಳಿ ಕತೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ, ಬಟ್ ಏನೋ ಮಾಡಿರಲ್ಲ. ಪೃಥ್ವಿಯಪ್ಪ ಅನ್ನೋ ಒಂದು ಭಾವನೆ ಇರುತ್ತೆ. ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ ಅಂತ ಗಣನೆಗೆ ತಗೊಳ್ದೆ ಸಿನಿಮಾಗೆ ಏನ್ ಬೇಕು, ಕತೆಗೆ ಏನ್ ಬೇಕು ಅನ್ನೋದನ್ನ ಎಲ್ಲವನ್ನ ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ. ನನ್ನ ಮಗಳು ಹೇಗೆ ಈ ಒಂದು ಸೈನ್ ಕೊಟ್ಟಿದ್ಲು, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ಹೇಳ್ತೀನಿ. ಅದಕ್ಕೆ ರಾಜು ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನನ್ನ ಜೊತೆ ಕೆಲಸ ಮಾಡಿರುವಂಥ ಎಲ್ಲ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಇನ್ ಮೈ ಲೈಫ್. ಥ್ಯಾಂಕ್ ಯು.
ನೀವೆಷ್ಟು ಗ್ರೇಟ್ ಫೀಲ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಗ್ರೇಟ್ ಮಾತುಗಳಲ್ಲಿ ನಮಗೆ ಕೇಳಿಸ್ತಾ ಇದೆ ಪೃಥ್ವಿ. ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ವಿಶಸ್ ಪೃಥ್ವಿ. ಆ್ಯಂಡ್ ಕಾವ್ಯ ಇದ್ದಾರೆ ಈಗ. ಕಾವ್ಯ, ನಿಮ್ಮ ಮಾತುಗಳನ್ನು ಕೇಳ್ಬೋದಾ ಪ್ಲೀಸ್? ಫಸ್ಟ್ಲಿ ನನಗೆ ಈ ಅವಕಾಶ ಕೊಟ್ಟಂಥ ಡಿರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸೇ ನನಗಿರಲಿಲ್ಲ. ಬಟ್ ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನಲ್ಲಿ ಬರೆದಿದ್ದೀನಿ. ಸೊ ಈ ಕ್ಯಾರೆಕ್ಟರ್ಗೆ ನೀವು ತುಂಬ ಆ್ಯಪ್ಟ್ ಆಗ್ತೀರಾ ಅಂತ ಎಲ್ಲೋ ಮಿಸ್ ಆಗಿ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತಾ ಇದ್ದೆ. ಪ್ರಾಬಬ್ಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಹಂಗೆ ಹೇಳ್ಬಿಟ್ಟಿದ್ದರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಏನಾದರೂ ಇಟ್ ಹ್ಯಾಪನ್ಸ್ ಫಾರ್ ಗುಡ್. ಆ್ಯಂಡ್ ಪುಷ್ಪಾ ಮ್ಯಾಮ್ ಎಲ್ಲರೂ ಹೇಳ್ತಿದ್ದಾರೆ ಸರ್ಪ್ರೈಸ್. ನನ್ ಯಾರಿಗೂ ಗೊತ್ತಿಲ್ಲ, ಅಷ್ಟು ಆ ಸೀಕ್ರೆಟ್ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿಲ್ಲದಂಗೆ, ಯಾರಿಗೂ ಗೊತ್ತಾಗ್ದೇನೋ ಹಂಗೆ ಯಾರು ಯಾವತ್ತೂ ಯೂಶಲಿ ಪ್ರೊಡಕ್ಷನ್ ವೈಸ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರೂ ಬ್ಲೇಮ್ ಮಾಡಿದವರಲ್ಲ. ನಾನು ಮ್ಯಾಮ್ನ ಮೀಟ್ ಮಾಡಿದಾಗಲೂ ಮ್ಯಾಮ್ ಅದೇ ಹೇಳ್ತಾಯಿದ್ರು, ನಾನು ಹೇಳಿದ್ದೆ ರಾಜು ಸರ್ಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಕೆಲಸ ಆಗಿದ್ದೇ ಗೊತ್ತಾಗಬಾರ್ದು ಅಂತ. ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಶೂಟಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ. ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ವಿ ಡಿಂಟ್ ಫೀಲ್ ಲೈಕ್ ವಿ ಆರ್ ಶೂಟಿಂಗ್ ಸಮಥಿಂಗ್. ಆ್ಯಂಡ್ ಎಷ್ಟು ಎಲ್ಲ ಅಂದರೆ ಫ್ರೆಷರ್ಸೇ ಇದ್ದಾರೆ. ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನಂದೇ. ಸಿನಿಮಾಗೆ ಫಸ್ಟ್ ಫ್ರೆಷರ್ ನಾನು. ಸೊ ಬಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಪೃಥ್ವಿ ಸರ್, ಗೋಪಾಲ್ ದೇಶಪಾಂಡೆ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ರಾಜೇಶ್ ನಟ್ರಂಗ್ ಸರ್, ಎಲ್ಲರೂ ನಮ್ಮ ಅಮ್ಮನ ಪಾತ್ರ ಅಪೂರ್ವ ಮ್ಯಾಮ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಇದು ಫಸ್ಟ್ ಎಂಟ್ರಿ. ಬ್ಲೆಸ್ಡ್, ಹ್ಯಾಪಿ, ಏನು ಹೇಳೋದು ಗೊತ್ತಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಸಿನಿಮಾಟೋಗ್ರಫಿ ಲೈಕ್ ಇವಾಗ ಡಿರೆಕ್ಟರ್ ಸರ್ ಏನು ಅನ್ಕೊಂಡಿರ್ತಾರೆ ಅದನ್ನು ಅವ್ರು ಅನ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡೋದು ಕೆಲಸ. ಇಟ್ ಇಸ್ ಸಿನಿಮಾಟೋಗ್ರಫರ್ಸ್ ವರ್ಕ್. ಆ್ಯಂಡ್ ಅವರು ಅಷ್ಟೇ, ಕಾರ್ತಿಕ್ ಸರ್ ಇವತ್ತು ಅವರಿಲ್ಲ, ಬಟ್ ಅವರು ಹಿ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾವ್ಯ. ಹೊಸಬರಲ್ಲಿರುವಂತಹ ಒಂದು ಎಕ್ಸೈಟ್ಮೆಂಟ್, ನರ್ವಸ್ನೆಸ್, ಐ ಕ್ಯಾನ್ ಸಿ ದಟ್. ಬಟ್ ಬೆಸ್ಟ್ ವಿಶಸ್ ಕಾವ್ಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಿ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಆಂಕರ್. ನೀವೇ ಅವರು ನನ್ನ ಫಸ್ಟ್ ಸಿನಿಮಾಗೆ ಹೋಸ್ಟ್ ಮಾಡ್ತಿರೋದು. ಥ್ಯಾಂಕ್ ಯು ಕಾವ್ಯ. ಅಂದರೆ ಸಿಕ್ಕಿದಾಗ ಹೇಳ್ದೆ ಸರ್ ಇದನ್ನ ಹಿಂಗೆ ಹೇಳು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು TKD ಹೋಸ್ಟ್ ಮಾಡಿದಾಗ ಅವರು ಇದ್ರಲ್ಲ, ಅದನ್ನ ಅಮ್ಮ ಹೌದು ಅಮ್ಮ ಮೈಕಲ್ ಹೇಳಿಮ್ಮ, ನೀವು ಏನು ಹೇಳಿದ್ರು ಪಂಚ್ ಆಗ್ತದೆ. ನಾನು ಅವಾಗ ಹೇಳಿದ್ದೆ ಮ್ಯಾಮಿಗೆ ನಿಮ್ಮ ಹತ್ರನೇ ಇಂಟರ್ವ್ಯೂಗೆ ಬರ್ತೀವಿ ಅಂತ ಹೇಳಿದ್ರು. ಸೊ ವಂಡರ್ಫುಲ್ ಅಪ್ರೋಚ್. ಸಿನಿಮಾ ಬಿಡುಗಡೆ ಮುಂಚೆ ಯೂಟ್ಯೂಬ್ ಚಾನಲ್ ಎಷ್ಟು ಚೆನ್ನಾಗಿ ಅವ್ರು ಕ್ಯಾಪ್ಚರ್ ಮಾಡಿದ್ರು ನೋಡಿ. ಅನುಶ್ರೇಖರ್ ಯೂಟ್ಯೂಬ್ ಚಾನಲ್ನ ಅವ್ರು ಆಲ್ರೆಡಿ ಇದನ್ನ ಅಪ್ರೋಚ್ ಮಾಡಿಬಿಟ್ಟು ಇಂಟರ್ವ್ಯೂ ಇರುತ್ತೆ. ಬಟ್ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅಮ್ಮ ಇವಾಗ ಇಲ್ಲಿ ಇದ್ದಾಗಲೇ ಒಂದು ಹಾಫ್ ಆನ್ ಅವರು ಅವ್ರು ಎಂಥ ರೆಬಲ್ಲು, ಹೇಗೆ ನೇರವಾದ ಮಾತು ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಮೀರಿ ಅಲ್ಲಿ ಕೂತಿರುವಂತಹ ರಾಜಮಾತೆಯ ಹೃದಯ ಶ್ರೀಮಂತಿಕೆನ ನಾವು ಇಲ್ಲಿ ನೆನಪಿಸ್ಕೊಳ್ಳೇಬೇಕು. ಆ ಹೃದಯ ಶ್ರೀಮಂತಿಕೆಯಿಂದಾನೇ ಇವತ್ತಿಷ್ಟು ಹೊಸ ಟೆಕ್ನಿಷಿಯನ್ಸ್ಗೆ ಒಂದು ಅವಕಾಶ ಸಿಕ್ಕಿರೋದು. ನಾನು ಒಬ್ಬ ಕಲಾವಿದೆಯಾಗಿ ನಾನು ಯಾವಾಗಲೂ ನಂಬಿರೋದು ಒಂದು ವಿಷಯ, ಎಲ್ಲರಲ್ಲೂ ಪ್ರತಿಭೆ ಇರುತ್ತೆ, ಆದ್ರೆ ಅದನ್ನ ಎಕ್ಸಿಬಿಟ್ ಮಾಡೋದಕ್ಕೆ ಒಂದು ಅವಕಾಶ, ಒನ್ ಆಪರ್ಚುನಿಟಿ ಟು ಪ್ರೂವ್ ಯುವರ್ ಟ್ಯಾಲೆಂಟ್. ಸೊ ಆ ಅವಕಾಶ ಸಿಕ್ಕಿದಾಗ ಆ ಅವಕಾಶ ನಿಮ್ಮನ್ನ ಆಕಾಶದ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಆಕಾಶಕ್ಕೆ ಏಣಿ ಹಾಕೊಟ್ಟಿರೋರೆ ಇವತ್ತು ಪುಷ್ಪಾ ಮೇಡಮ್ ಅವರು. ಸೊ ಪುಷ್ಪಾ ಮ್ಯಾಮ್ ಅವರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಅಮ್ಮ ನಿಮ್ಮ ಮಾತು ಪ್ಲೀಸ್. ಇಲ್ಲ, ಇದರಲ್ಲಿ ನಂದೇನು ಇಲ್ಲ. ಎಲ್ಲರೂ ಅವರವರೇ, ರಾಜು ಸರ್ ಇವರು ಡೈರೆಕ್ಟ್ರು ಅವ್ರಿಗೆ ಒಂದೇ ಹೇಳಿದ್ದು ಕರೆಕ್ಟ್ ಫಸ್ಟ್ ಟೈಮ್. ಏನು ಹೇಳಿದೆ ಅಂದರೆ, ಸಿನಿಮಾ ಅವಕಾಶ ಕೊಡ್ತೀನಪ್ಪ, ಸುತ್ಕೊಂಬರ್ಬಾರ್ದು, ಕೆಲಸ ಮಾತಾಡಬೇಕು, ನಾವು ಮಾತಾಡಬಾರ್ದು. ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ. ಎಷ್ಟು ಮನೆ ಸಿನಿಮಾ ಅಂದರೆ ಇಡೀ ದೇಶ ನೋಡುತ್ತೆ. ಅದಕ್ಕೆ ತಕ್ಕಾಗಿ ಮಾಡೋಕ್ಕಾದರೆ ಮಾಡಿ, ಇಲ್ಲ ಅಂದರೆ ಎಲ್ಲ ನಿಮಗೆ ಕೊಡ್ತೀವಿ. ಆರ್ಟಿಸ್ಟ್ ಯಾರು ಬೇಕು, ಏನೇನು ಬೇಕೋ ಅವ್ರಿಗೆ ಕೊಟ್ಟಿದ್ದೀವಿ. ನಾವೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇಂಥ ಆರ್ಟಿಸ್ಟ್ ಇವ್ರನ್ನೂ ಅವರೇ ಸೆಲೆಕ್ಟ್ ಮಾಡಿದ್ದು. ಬಟ್ ಎಲ್ಲ ಹೇಳೋರು ಬಂದು, ಅಮ್ಮ ಹಿಂಗೆ ಮಾಡಿದ್ದೀನಿ ಅಂತ. ಬಟ್ ಡಿಸ್ಕಷನ್ ಅಂತೂ ಒಂದು ಪಿನ್ನೂ ಸಹ ಹೇಳೋರು. ಬಟ್ ನನಗೆ ನೀನು ನಂಬಿಕೆ ಇದೆಯಪ್ಪ ಹಾಕೋ. ಬಟ್ ನಾನು ನಿನ್ನೆ ಕೇಳೋದು, ಈಗ ಬೇರೆ ಯಾರನ್ನೂ ಕೇಳೋದು. ಫಸ್ಟು ನಿನಗೆ ಗೊತ್ತು ನಮ್ಮ ಬ್ಯಾನರ್ ಯಾವುದು, ನಾವು ಯಾರ ಮನೆ. ಈಗ ನಾನು ಎಷ್ಟು ಉತ್ತರ ಕೊಡಬೇಕು.
ಯಶು ಅವನಿಂದ ನಾವೇನು ಕಲ್ತಿದ್ದೀವಿ ಅಂದರೆ ಅವನು ಸಿನಿಮಾಗೆ ತುಂಬ ದುಡಿತಾನೆ. ಅಂದರೆ ಬೇರೆ ಏನೂ ನೋಡಲ್ಲ, ಅವನ ಹಿಂದೆ ಏನು ಬರುತ್ತೆ ಏನೋ. ನಾವು ಯಶಿಂದ ಕಲ್ತಿರೋದು ಏನಂದರೆ ಸಿನಿಮಾಗೆ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕು, ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ. ಅದು ಅವನಿಂದ ನಾವು ಕಲ್ತಿದ್ವಿ. ಬಟ್ ಅವನು ಯಾವಾಗಲೂ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ಇವ್ರಿಗೆ ಅಷ್ಟೇ ಹೇಳಿದ್ದು ನಾನು, ನೋಡಪ್ಪ ನಿಂಗೆ ಆಮೇಲೆ ಇಂಥವ್ರು ಬೇಕು ಅಂದಾಗಲೂ ಅವರು ಅದನ್ನೇ ಹೇಳಿದರು. ಅಮ್ಮ ನಾನು ಹೇಳಿದೆ ಒಂದು ಬಜೆಟ್ ಅಂತ ಇರುತ್ತಪ್ಪ, ಅದ್ರೊಳಗಡೆ ಮಾಡಬೇಕು ನಾವು, ನಮ್ಮದೇ ಲೆಕ್ಕಾಚಾರ ಇರುತ್ತೆ, ಅದ್ರೊಳಗಡೆ ನೀವು ಏನು ಲೆಕ್ಕ ಹಾಕೋತೀರ, ಒಂದು 10 ರೂಪಾಯಿ ಜಾಸ್ತಿ ಆಗಲಿ ಪರವಾಗಿಲ್ಲ, ಆದರೆ ನೀನು ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತ ಒಂದೇ ಹೇಳಿದ್ದು ನಾನು. 10 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಜನ ನೋಡಲ್ಲ, ಇದು ನಾವು ನೋಡಲ್ಲ, ಜನ ನೋಡ್ತಾರೆ. ಈಗ ಆಡಿಯನ್ಸ್ ನೋಡ್ಬೇಕಂದ್ರೆ ನಾವೇನು ಮಾಡಬೇಕು, ಕ್ವಾಲಿಟಿ ಕೊಡಬೇಕು. ನೀವು ಯಾರ ಮನೆ ಸಿನಿಮಾ ಅದೆಲ್ಲ ಕೇಳಲ್ಲ. ಆಮೇಲೆ ಇನ್ನೂ ಒಂದು ಹೇಳಿದೆ, ಎಷ್ಟು ಮನೆ ಸಿನಿಮಾ ಅಂತ 3ಕ್ಕೆ ಅವಕಾಶ ಕೊಡ್ಬೋದು ನೀವು, ಆಮೇಲೆ ಕೊಡಲ್ಲ. 1, 2, 3 ಯಶಮೂನ್ ಸಿನಿಮಾ ಅಂದರೆ ಅಲ್ಲಿ ಕತೆ ಮಾತಾಡಬೇಕು. ಫಸ್ಟ್ ಡೇ ಎಷ್ಟು ಬಂದಾಗಲೂ ಯಾರು ಮಗ ಅಂತ ನೋಡಲಿಲ್ಲ, ಇವತ್ತು KGF ಬಂದಿದ್ದಾನೆ ಅಂದರೆ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ. ಅದೇ ಥರ ನೀವು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನಮ್ಮ ಬ್ಯಾನರಲ್ಲಿ ಕೆಲಸ ಕೊಡ್ತೀನಿ. ಬಟ್ ಎಲ್ಲ ನಿಮಗೆ ಬಿಡ್ತೀನಿ. ಈಗ ಒಂದು ಅಡುಗೆ ಮಾಡೋಕೆ ಐಟಮ್ ತಂದು ಕೊಡ್ತೀನಿ, ಅಲ್ಲಿ ಗೊತ್ತಾಗುತ್ತೆ ಟೇಸ್ಟು. ನೀವು ಯಾವ ಅಕ್ಕಿ ಕೇಳ್ತೀರಾ, ನೀವೇನು ಎಣ್ಣೆ ಕೇಳ್ತೀರಾ, ಯಾವ ತುಪ್ಪ ಕೇಳ್ತೀರಾ ಅಂದರೆ ನಮ್ಗೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ. ಇವ್ರು ಕೇಳೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಡೈಲಿ ಅವ್ರು ಏನು ಕೇಳ್ತಾವ್ರೆ, ಎಷ್ಟು ನಾನು ಬಜೆಟ್ ಎಲ್ಲ ನಾನೇ ಮೇಂಟೈನ್ ಮಾಡಿರೋದು. ಅಂದರೆ ಎಲ್ಲಿಂದ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಎಲ್ಲ ಲೆಕ್ಕ ಡೈಲಿ ತೊಗೋತಾ ಇದ್ದೆ. ಬಟ್ ಎಲ್ಲದರಲ್ಲೂ ಅವರು ತುಂಬ ಟ್ಯಾಲೆಂಟೆಡಾಗಿ ಕಾಣಿಸ್ತಾ ಇದ್ರು ನಂಗೆ ಗೊತ್ತಾಗ್ತಿತ್ತು ಇವ್ರು ಏನು ಮಾಡ್ತಾವ್ರೆ, ಇವ್ರು ಯಾವ. ಆಮೇಲೆ ಎಲ್ಲ ಡಿಸ್ಕಷನ್ ಮಾಡುವಾಗಲೂ ತೊಗೊಳ್ಳೋರು, ಇದು ಬೇಡ ಇದು ಬೇಕು ಅಂತ ಹೇಳಿದ್ರು ತೊಗೊಳ್ಳೋರು. ಅಲ್ಲೇ ಅವರು ನನಗೆ ಇಷ್ಟ ಆಗ್ಬಿಟ್ರು. ಜೊತೆಗೆ ಅದನ್ನು ಇವತ್ತು ಪ್ರೂವ್ ಮಾಡಿದಾರಲ್ಲ, ಅಷ್ಟೇ ಬೇಕು, ಸಿಂಪಲ್. ಇವಾಗ ನೀವು ನಂಬಿಕೆ ಇಡ್ಲಿಲ್ಲ ಅಂದರೆ ಏನು ನಂಬಕ್ಕಾಗಲ್ಲ. ಫಸ್ಟ್ ಡೇ ಯಶು ಒಂದಿನ ಹೊಸಬ ಅಲ್ವಾ, ಅವ್ರ ಮೇಲೂ ಯಾರು ನಂಬಿಕೆ ಇಟ್ಟು ನಂಬಿದ್ದೆ ಅಲ್ವಾ, ಇವತ್ತು ಎಲ್ಲರೂ ನಂಬಬೇಕು. ಬಟ್ ಅದು ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಅದೇ ಥರ ಇನ್ನೂ ಹೊಸಬ್ರಿಗೆ ಕೊಡಬೇಕು. ನಾವು ಮನಸ್ಸು ಮಾಡೋದು ಒಂದೇ ಅಲ್ಲ, ಅವರು ಅದನ್ನು ಉಳಿಸ್ಕೋಬೇಕಲ್ಲ. ಈಗ ಕೆಲವ್ರು ಸಿನಿಮಾ ಶುರು ಮಾಡಿ ಅರ್ಧ ಮಾಡಿ ಆಗಲೇ ಚೇಂಜ್ ಆಗಿಬಿಡ್ತಾರೆ. ಆ ಥರ ಪಾಪ ಅವರು ಮಾಡಿಲ್ಲ, ನಾವು ಮಾಡಿಲ್ಲ. ಎಲ್ಲರದ್ದು ಶಮಾಮ ಇಲ್ಲ, ಹೆಚ್ಚು ಅವ್ರು ಹೆಚ್ಚು ಏನೂ ಇಲ್ಲ, ಎಲ್ಲರೂ ಸೇರಿ ಕಟ್ಟಿರೋದು ಒಂದು ಇದು. ಅದನ್ನ ಆಡಿಯನ್ಸ್ ಈಗ ರಿಸಲ್ಟ್ ಕೊಡ್ಬಿಟ್ಟು ಅಷ್ಟೇ ನಮಗೆ. ಎಸ್, ಆ ರಿಸಲ್ಟ್ಸ್ ನಾವು ವೆಯ್ಟ್ ಮಾಡ್ತಾ ಇದೀವಿ. ತಾಯಿ ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಅರುಣ್ ಸರ್ ಏನ್ ಹೇಳ್ತಾರೆ ಅಂತ ಕೇಳ ಸರ್, ನಿಮ್ಮ ಮಾತು ಸರ್. ಹೋಮ್ ಮಿನಿಸ್ಟರ್ ಅವರೇ ನಂಬರ್ 1 ಹೋಮ್ ಮಿನಿಸ್ಟರ್. ನಾನು ಇಲ್ಲಿ ಕೂತಿದ್ದೀನಿ ಅಂದ್ರು ಅವರೇ, ಮಗ ಅಂದಿದ್ದಾನೆ ಅಂದ್ರು ಅವರೇ. ಇಷ್ಟೇ ನಮ್ಗೆ ಏನಿಲ್ಲ, ಎಲ್ಲ ಅವ್ರು ಹೇಗೆ ಹೇಳ್ತಾರೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟು ಈ ಥರ ಡೈರೆಕ್ಟ್ ಇದ್ದಾರೆ ಈ ಥರ ಎಲ್ಲ ನನಗೆ ಹೇಳೋರು. ನೀನು ಖುಷಿ ಆದ್ರೆ ಮಾಡಮ್ಮ, ನಂದೇನೆ ನಾನೊಬ್ಬ ರೈತ, ನಾನು ಇಲ್ಲಿ ಫಾರ್ಮ್ ಹೌಸ್ ನಾನು ಕೆಲಸ ಮಾಡ್ಕೊಂಡಿದ್ದು, ಏನು ಬೇಕಾದ್ರೆ ಮಾಡಂತ. ಕಾಯಕ ಯೋಗಿ ಅವರು, ಏನಾದ್ರೂ ಅವ್ರ ಕಾಯಕ ಬಿಡ್ತಾ ಇಲ್ಲ ನೋಡಿ ಅವರು. ಈ ಮಾತನ್ನ ಆಕ್ಚುಲಿ ನನಗೆ ನೆನಪಿದೆ, ಒಂದು ವೇದಿಕೆಯಲ್ಲಿ ರಾಜಮೌಳಿ ಸರ್ ಅವರು ಮಾತಾಡಿದ್ರು ಸರ್ ಬಗ್ಗೆ. ತನ್ನ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ತಾನು ಮಾಡ್ತಾ ಇರೋಂಥ ಕೆಲಸ, ಅವ್ರು ಮಾಡ್ತಾ ಇರೋಂಥ ಕಾಯಕವನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಅವ್ರು ಹೇಳ್ತಿದ್ದಾರೆ, ನಾನ್ ಫಾರ್ಮರು, ನಾನ್ ರೈತ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ. ಆದ್ರೆ ಸುಖ ಸಂಸಾರಕ್ಕೆ ಬೇಕಾಗಿರುವಂತಹ ಒಂದು ಸೂತ್ರ, ಹೆಂಡತಿ ಹೇಳೋ ಮಾತನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದು. ಡಿಸ್ಕಷನ್ ಮಾಡಿ ಹೆಂಡತಿ ಹೇಳೋ ಮಾತಿಗೆ ರೆಸ್ಪೆಕ್ಟ್ ಮಾಡಿ. ಮಾಡಿ ಸರ್, ನೀವು ಕೈ ತಟ್ತಿದ್ದೀರಾ, ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ. ಗುಡ್ 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 ಹಸ್ಬೆಂಡ್ಸ್, ಐ ವಾಂಟ್ ಟು ಸೇ ಗುಡ್ ಹಸ್ಬೆಂಡ್ ಸರ್. ಸೂಪರ್ ಸರ್ ನೀವು. ಅಂಡ್ ಆ ಎಲ್ಲ ಯಶಸ್ಸು ಕೊತ್ತಲವಾಡಿ ಚಿತ್ರಕ್ಕೂ ನಿಮ್ಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಈಗ ನಿರ್ದೇಶಕರು ರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು. ಶರಣ್ ಸರ್, ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಬಂದು ನಮ್ಮ ಟೀಸರ್ ಇವೆಂಟಲ್ಲಿ ನಮ್ಮ ಒನ್ ಆಫ್ ದ ಪಾರ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನನಗೆ ಮೊದಲನೇ ಸಲ ಅವಕಾಶ ಕೊಟ್ಟಿರೋದಕ್ಕೆ ಅಮ್ಮಂಗೆ ಅಪ್ಪಾಜಿಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದಿನ ಈವ್ನಿಂಗು ಒಂದು 5:45 ಅಂತ ಅನ್ಕೋತೀನಿ, ಅವತ್ತೊಂದು ಕಾಲ್ ಬರುತ್ತೆ ನನಗೆ ಏನಕ್ಕೆ ಅಮ್ಮ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಕಾಲು. ಸರಿ ಕಾಲ್ ಮಾಡಿದ್ರು, ನಾಳೆ ಬಂದು ಒಂದ್ಸಲ ಮೀಟ್ ಮಾಡಪ್ಪ ಅಂತಂದರು. ಸೊ ಹೋದೆ, ಮೀಟ್ ಮಾಡಿದೆ. ಅವಾಗ ಹೇಳಿದ್ರು ಒಂದು ಸಿನಿಮಾ ಮಾಡೋಣ, ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂತಂದರು. ಸೊ ನಾನೊಂದಷ್ಟು ಬರ್ಕೊಂಡಿರ್ತೀನಿ. ಸೊ ಅಮ್ಮಂಗೆ ಹೇಳಿದ್ರೆ, ಅಮ್ಮಂಗೆ ಕತೆ ಜಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಈ ಕತೆ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋದು ಅವರಲ್ಲೇ ಹೇಳ್ತಾರೆ. ಸರಿ, ನಾನು ಅವ್ರ ಕತೆ ಹೇಳಿದೆ ಅಲ್ಲೇ, ಒಂದು ಸ್ಪಾಂಟೇನಿಯಸ್ ಆಗಿ ನನ್ನ ಹತ್ರ ಒಂದು ಮೈಂಡಲ್ಲಿರೋ ಒಂದಷ್ಟು ಕತೆಗಳಿತ್ತು. ಸೊ ಅದು ಕತೆ ಹೇಳಿದೆ. ಅವ್ರಂದ್ರೆ ಇದು ಕತೆ ವರ್ಕ್ ಆಗಲ್ಲಪ್ಪ, ಬೇಡ
ಬೇರೆ ಯಾವುದಾದ್ರು ಮಾಡ್ಕೋಬಾ, ಟೈಮ್ ತಗೋ, ಅರ್ಜೆಂಟ್ ಇಲ್ಲ, ಸಿನಿಮಾ ಮಾಡೋಣ ಅಂದರು. ಬಟ್ ಮಾಡಬೇಕು ಅಂದರು. ಬಟ್ ಸಿನಿಮಾ ಮಾಡೋದು ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು, ಏನು ಆಚೆಗಡೆ ಹೊರಗಡೆ ವಿಷಯ ಏನೂ ಗೊತ್ತಾಗಬಾರ್ದು. ಸರಿ ಅಮ್ಮ, ನಾನು ಮೇಂಟೈನ್ ಮಾಡ್ತೀನಿ ಅಂತಂದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ಒಂದು ಕತೆ ಬರ್ಕೊಂಡೆ. ನೀವು ನಂಬಲ್ಲ, ಆ ಕತೆನೂ ಅಮ್ಮ ರಿಜೆಕ್ಟ್ ಮಾಡಿದ್ರು. ಸರಿ, ಮತ್ತೆ ನಾನು ಇನ್ನೇನೋ ಹೊಸದೊಂದು ಕತೆ ಅಂದ್ಕೊಂಡಿದ್ದೆ. ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದಾದಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ, ಬೆಂಗಳೂರಿಗೆ ಬಂದಿದ್ದೀನಿ ಬಾಪ ಮೀಟ್ ಮಾಡು ಅಂದರು. ಯಾವುದಾದ್ರೂ ಕತೆ ಬರ್ಕೊಂಡಿದ್ದೀನಪ್ಪ ಅಂದರು. ಸರಿ, ಅವಾಗ ಈ ಕೊತ್ತಲವಾಡಿ ಬರೀ ಒಂದು ಲೈನ್ ಮಾತ್ರ ಇತ್ತು ಮೈಂಡಲ್ಲಿ. ಅಮ್ಮಂಗೆ ಈ ಕತೆ ಹೇಳಿದೆ, ಅಮ್ಮ ಇದು ಮೈಂಡಲ್ಲಿ ಇದೆ, ಕೇಳಿ ಇಷ್ಟ ಆಗಿದ್ರೆ. ಅಮ್ಮ ಈ ಕತೆ ಕೇಳಿದ ತಕ್ಷಣನೇ ಇದು ಚೆನ್ನಾಗಿದೆ, ಇದು ಮಾಡಪ್ಪ ಅಂತಂದರು. ಸೊ ನನಗೆ ಅಲ್ಲಿಂದ ಫಸ್ಟ್ ಓಂಕಾರ ಹಾಕ್ಕೊಟ್ರು. ಅದಾದಮೇಲೆ ಆ್ಯಸ್ ಇಟ್ ಈಸ್ ಏನು ಪ್ರೊಡಕ್ಷನ್ ಹೌಸು, ರಿಜಿಸ್ಟ್ರೇಷನು, ಅದು ಇದು ಎಲ್ಲ ಹೋಯಿತು. ಒಂದಿನ ಬಂದು ನನಗೆ ಅಫಿಷಿಯಲ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರು. ಬರೀ ಒನ್ಲೈನ್ ಕತೆ ಇತ್ತು. ಇದಾದಮೇಲೆ ಕತೆ ಬರೆಯೋದಕ್ಕೆ ನಾನು 8 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಸೊ 8 ತಿಂಗಳು ಆದಮೇಲೆ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನಾನು ಒಂದಿನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬರ್ತೀನಿ, ನಂಗೆ ಅರ್ಜೆಂಟ್ ಇಲ್ಲ ಅಂತ. ಸರಿನಪ್ಪ, ನೀನು ಯಾವಾಗ ಪೂರ್ತಿ ಆಗುತ್ತೋ ಅವಾಗ ಬಾ ಅಂತ ಅಂದರು. ಆ ಮಧ್ಯದಲ್ಲೇ ಸರ್ ನಾನು ನಿಮ್ಮನ್ನು ಮೀಟ್ ಮಾಡಿದ್ದೆ, ಶರಣ್ ಸರ್. ಒಂದ್ಸಲಿ ಬಂದು ನಿಮ್ಮ ಹತ್ರ ಮೀಟ್ ಮಾಡಿ ಮಾತಾಡ್ಕೊ ಬಂದಿದ್ವಿ. ಅದಾದಮೇಲೆ ಓವರಾಲ್ ಒಂದು ಸ್ಕ್ರಿಪ್ಟ್ ಬೌಂಡ್ ರೆಡಿ ಆಯಿತು. ಸೊ ಅಮ್ಮವ್ರಿಗೆ ಪೂರ್ತಿ ಕತೆ ಹೇಳಿದೆ, ಓವರಾಲ್ ಓಪನಿಂಗ್ ಟು ಎಂಡ್ ಕತೆ ಹೇಳಿದೆ. ಅವತ್ತೇ ಅಂದರು ಓಕೆ ಸ್ಟಾರ್ಟ್ ಮಾಡಪ್ಪ ಅಂತಂದರು. ಆರ್ಟಿಸ್ಟ್ ಯಾರ್ಯಾರು ಬೇಕು ಅಂತಂದರು. ಸೊ ನಮ್ಮ ಮೈಂಡಲ್ಲಿ ಕತೆ ಬರಿಬೇಕಾದ್ರೆ ಒಂದಷ್ಟು ಬರ್ಕೊಂಡಿದ್ದೆ. ಅದರಲ್ಲಿ ಬರ್ಕೊಂಡಿದ್ದು ಫಸ್ಟ್ ಹೆಸರೇ ಹೀರೋ. ಒಬ್ಬ ಒಂದು ಕತೆಗೆ ಮೇಜರಾಗಿ ಬೇಕಾಗಿರೋದು ನಾಯಕ ನಟ. ಅಲ್ಲಿಗೆ ನನಗೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ನನಗೆ ನನ್ನ ಫ್ರೆಂಡ್ ದಿಯಾ ಅಶೋಕ್ ಇದ್ದಾನೆ. ಅಶೋಕ್ ನಾನಿಬ್ಬರು ಬೆಸ್ಟ್ ಫ್ರೆಂಡ್ಸು. ಸೊ ಅಶೋಕ್ ಮುಖಾಂತರ ಪೃಥ್ವಿ ಸರ್ ನನಗೆ ಪರಿಚಯ. ಸರಿ, ಪೃಥ್ವಿ ಸರ್ಗೆ ಸರ್ ಮೀಟ್ ಮಾಡಬೇಕು, ಈ ಥರ ಕತೆ ಇದೆ ಅಂದರೆ ಬನ್ನಿ ಅಂದರು. ಅದಕ್ಕೆ ಮುಂಚೆ ಅವರು ರಿಜೆಕ್ಟ್ ಮಾಡಿದ್ರು ಒಂದು ಕತೆನಂತ. ಪೃಥ್ವಿ ಸರ್ಗೆ ಹೇಳಿದ್ದೆ. ಅದಾಗಿ ಬನ್ನಿ ಸರ್ ಮನೆಯಲ್ಲೇ ಇದ್ದೀನಿ ಬನ್ನಿ ಅಂತಂದರು. ಹೋದೆ. ಅವ್ರಿಗೂ ಓವರಾಲ್ ಓಪನಿಂಗ್ ಟು ಎಂಡ್ ಸೀನ್ವರೆಗೂ ಕತೆ ಹೇಳಿದೆ. ಅವರು ಅವತ್ತೇ ಓಕೆ ಮಾಡಿಬಿಟ್ರು. ಬೆಳಗ್ಗೆ ಅಮ್ಮಂಗೆ ಹೇಳಿದೆ, ಈವ್ನಿಂಗ್ ಹೀರೋ ಅವ್ರಿಗೆ ಹೇಳಿದೆ. ಆಚೆ ಬಂದು ಅಮ್ಮ ಅವ್ರಿಗೆ ಫೋನ್ ಮಾಡಿದೆ, ಅಮ್ಮ ಹೀರೋ ಅವ್ರು ಓಕೆ ಆಗಿದ್ದಾರೆ ಅಂತ. ಅದಾದಮೇಲೆ ಪಾತ್ರಗಳನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಮ್ಮ ರಾಜೇಶ್ ಸರ್ SP ಪರಶುರಾಮ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಬರಿಬೇಕಾದ್ರೆ ನನಗೆ ರಾಜೇಶ್ ಸರ್, ಆ್ಯಕ್ಚುಲಿ ನಾನು ಶ್ರೀನಗರಲ್ಲಿದ್ದೆ. ರಾಜೇಶ್ ಸರ್ ಮನೆ ಮುಂದೆ ಓಡಾಡ್ಬೇಕಾದ್ರೆ ನನಗೊಂದು ಕನಸಿತ್ತು, ಅಂದರೆ ಇವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಅಂತ. ಅದಾಗಿರಲಿಲ್ಲ. ಅದಾದಮೇಲೆ ಒಂದಿನ ಕಾಲ್ ಮಾಡಿ ಸರ್ ಮೀಟ್ ಮಾಡಬೇಕು ನಿಮ್ಮನ್ನು ಅಂತ ಹೋದೆ. ಅವತ್ತು ಸರ್ ಕತೆ ಹೇಳಿದೆ, ಇಲ್ಲ ಸರ್ ನೀವೇ ಮಾಡ್ಬೇಕಾ ಪಾತ್ರನ ಅಂತ. ಸರ್ ನೀವು ಬಂದು ಮಾಡ್ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಸರ್. ಆ ಪಾತ್ರನ ನೀವು ನಿಜವಾಗ್ಲೂ ಈ ಥರ ಒಬ್ರು ಆಫೀಸರ್ ಇರ್ತಾರ ಅಂತ ಎಂಜಾಯ್ ಮಾಡ್ತೀರ. ರೆಗ್ಯುಲರ್ ಆಗಿ ಪೊಲೀಸ್ ಅಂತಂದ್ರೆ ಬರ್ತಾರೆ, ಹೋಯ್ತಾರೆ, ಇನ್ಯಾರ ಕಳ್ಳನ್ ಹಿಡಿತಾರೆ, ಆ ಥರ ಅಲ್ಲ. ಒಬ್ರು ಪೊಲೀಸು ಯಾವ ಥರ ಮಾದರಿಯಾಗಿ ಒಂದು ಊರನ್ನ ಚೇಂಜ್ ಮಾಡ್ಬೋದು, ಒಬ್ಬ ವ್ಯಕ್ತಿನ ಹೆಂಗ್ ಚೇಂಜ್ ಮಾಡ್ಬೋದು ಅನ್ನೋದನ್ನ ರಾಜೇಶ್ ಸರ್ ಮಾಡಿದ್ದಾರೆ. ಇದಾದ್ಮೇಲೆ ನಾನು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ, ಬಾಬು ಅಂತ. ಆ ಪಾತ್ರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇನ್ನೂ ಯಾರೂ ಆಯ್ಕೆ ಆಗಿರಲಿಲ್ಲ, ಯಾರನ್ನ ಮಾಡೋದು, ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ. ನಾನು ಗರುಡಗಮನ ವೃಷಭ ವಾಹನ ಮೂವಿ ನೋಡಿದ್ದೆ. ಅದರಲ್ಲಿ ಗೋಪಾಲ್ ಸರ್ ಪಾತ್ರ ಸಿಕ್ಕಾಪಟ್ಟೆ ನನಗೆ ಇನ್ಸ್ಪೈರ್ ಆಗಿತ್ತು. ಒಂದು ಅದೇ ಪಾತ್ರದ ಬಗ್ಗೆ ವರ್ಣನೆ ಮಾಡೋಕ್ಕಾಗಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿದೆ. ಸರಿ, ಅವ್ರ ಕತೆ ಹೇಳಿದ್ರೆ, ಕತೆ ಅವರು ಕೇಳಬೇಕಾದ್ರೆ ಎಂಜಾಯ್ ಮಾಡಿದ್ರು. ಸರ್ ನಿಮಗೆ ನೆನಪಿರ್ಬೇಕು, ಅಂದರೆ ನಾನು ನೀವು ಇಬ್ಬರು ಅಪೋಸಿಟ್ ಕೂತ್ಕೊಂಡಾಗ ನೀವು ಎಂಜಾಯ್ ಮಾಡಿದ್ರಿ ಆ ಪಾತ್ರನ ತುಂಬ. ಅದಾದ್ಮೇಲೆ ಮಾಡೋಣ ಅಂತ ಅಂದರು. ಸರಿ, ಆ ಪಾತ್ರನೂ ಓಕೆ ಆಗೋಯ್ತು. ಅದಾದ್ಮೇಲೆ ಸರ್ ಸ್ವಲ್ಪ ಬ್ಯುಸಿ ಇದ್ರು ಬೇರೆ ಸಿನಿಮಾಗಳಲ್ಲಿ, ಡೇಟ್ ಹೊಂದಾಣಿಕೆಲ್ಲ ಅದು ಆಯ್ತಾ ಇರಲಿಲ್ಲ. ಆದ್ಮೇಲೆ ಇಲ್ಲ ಸರ್ ನೀವೇ ಮಾಡಲೇಬೇಕು ಆ ಪಾತ್ರ, ಯಾಕೆಂದ್ರೆ ಬೇರೆಯವ್ರನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಬೇರೆ ಪಾತ್ರಗಳು ಬೇರೆಯವ್ರು ಬಂದು ಮಾಡೋದಿತ್ತು. ಅಮ್ಮವ್ರಿಗೆ ಹೇಳಿದೆ, ಅಮ್ಮವ್ರು ಬೇರೆ ಆಪ್ಷನ್ಸು ಕೊಟ್ಟರು ನನಗೆ. ಇಲ್ಲ ಅಮ್ಮ, ನಾನು ಗೋಪಾಲ್ ಸರ್ ಹತ್ರನೇ ಮಾತಾಡ್ತೀನಿ, ಅವ್ರ ಜೊತೆನೇ ಮಾತಾಡ್ಸ್ಕೊತೀನಿ. ಅದಾದ್ಮೇಲೆ ಪಟ್ಟಿಡಿದು ಇಲ್ಲ ಸರ್ ನೀವೇ ಮಾಡಬೇಕು ಅಂತಂದೆ. ನೀವು ಇಲ್ಲಿವರೆಗೂ ಏನು ನೋಡಿದ್ದೀರಾ ಗೋಪಾಲ್ ಸರ್ನ, ಅದಲ್ಲದೆ ಒಂದು ಬೇರೆ ಗೋಪಾಲ್ ಸರ್ನ ನೋಡ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100% ಅವರು ಇಲ್ಲಿ ಮಾತಾಡೋದಕ್ಕೆ ಎಷ್ಟು ಮುಜುಗರ ಪಟ್ಟರು, ಕ್ಯಾಮ್ರಾ ಮುಂದೆ ಬಂದರೆ ಅವರೊಂದು ದೈತ್ಯ ಪ್ರತಿಭೆ. ಸೊ ಅಲ್ಲಿ ಅವರ ಪಾತ್ರನೇ ಆಗಿರ್ತಾರೆ ಹೊರತು ಗೋಪಾಲ್ ಸರ್ ಆಗಿರಲ್ಲ. ಸೊ ಪ್ರತಿ ಸೀನನ್ನು ಅವಾಗಲೇ ರಾಜೇಶ್ ಸರ್ ಅಂದರು, ಅವರಿಬ್ರದ್ದು ಒಂದು ಸೀನ್ ಇದೆ, ಒಂದಲ್ಲ ಸುಮಾರು ಸೀನ್ಸ್ ಇದೆ. ಅದರಲ್ಲಿ ನನಗೆ ಒಂದು 2 ಸೀನು ನನಗೆ ಒಂದು ಸ್ಕೂಲಲ್ಲಿ ಮಾಡಿದ್ದು ಸರ್. ಇವರಿಬ್ಬರದ್ದು ಒಂದು ಟಕಫರ್ ಇದೆ, ಅಲ್ಲಿ ಒಬ್ರಿಗಿಂತ ಒಬ್ರು ಹೊಡೆದಾಡ್ತಾ ಇದ್ದಾರೆ, ಅಂದ್ರೆ ನಾನಾ ನೀನಾ ಅಂತ. ಆ ರೇಂಜಿಗೆ ಜಿದ್ದು ಬಿದ್ದು ಪರ್ಫಾರ್ಮ್ ಮಾಡಿದ್ದೆ ಸರ್. ಥ್ಯಾಂಕ್ ಯು ಸರ್.
ನೀವು ನಂಗೆ ಕೊಟ್ಟಿರೋ ಸಪೋರ್ಟು ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಾದಮೇಲೆ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತೀನಿ. ಕಾವ್ಯ ಅವರು ಸರಿ ಹೀರೋಯಿನ್ ಆಯ್ಕೆ ಆಗಿರಲಿಲ್ಲ. ನೀವು ನಂಬಲ್ಲ, ಒಂದೂವರೆ ಸಾವಿರ ಜನ ಹುಡುಗಿರ್ ಫೋಟೋ ಬಂದಿತ್ತು. ಯಾರು ಆಯ್ಕೆ ಆಯ್ತಿಲ್ಲ. ನಾನು ಬರ್ದಿರೋ ಒಂದು ಪಾತ್ರಕ್ಕೆ ಯಾರು ಸೂಟ್ ಆಗ್ತಿಲ್ಲ. ನಮ್ಮಮ್ಮ ಸೀರಿಯಲ್ ಫೇವ್ರೇಟ್, ಇಲ್ಲೇ ಬಂದಿದ್ದಾರೆ. ಅವ್ರದ್ದೊಂದು ಸೀರಿಯಲ್ ಹಾಕೊಂಡು ನೋಡಿದೆ, ಮನೇಲಿ ಹಿಂಗೆ ಹೋಗ್ತಾ ನೋಡಿದೆ. ಸರಿ ವಾಪಸ್ ಬಂದ್ಬಿಟ್ಟು ಅದೊಂದು ಫೋಟೋ ತೆಗೆದು ಮ್ಯಾನೇಜರ್ಗೆ ಕಳಿಸ್ದೆ. ಈ ಹುಡುಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೆಗೆದ್ಬಿಟ್ಟು ಕೊಡಿ ಅಂತ. ಆಮೇಲೆ ಅವರು ಕಾಂಟ್ಯಾಕ್ಟ್ ಆದರು, ಕತೆ ಹೇಳಿದೆ. ಕತೆ ಹೇಳಿದ್ಮೇಲೂ ಸುಮಾರು ದಿನ ಅವರು ಆಟ ಆಡ್ಸಿದ್ರು. ಇಲ್ಲ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ. ಅವ್ರಿಗೂ ಅವತ್ತು ಹೇಳಿದೆ, ನೀವು ಮಾಡಿ ಒಳ್ಳೆ ಪ್ರೊಡಕ್ಷನ್ ಹೌಸು, ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮಾಡಿ ಅಂತ. ಸೊ ಜೀವ 100% ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಪ್ಪಾಜಿ ಅಮ್ಮ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸರ್. ನನಗೆ ಇಲ್ಲಿ ತಂದು ಕೂರಿಸಿರೋದು ನೀವುಗಳು ಕೊಟ್ಟಿರೋ ಸಪೋರ್ಟು. ಬಿಕಾಸ್ ಆಫ್ ನನಗೆ ಒಂದಿನೂ ಶೂಟಿಂಗಲ್ಲಿ ಯಾರೂ ತೊಂದರೆ ಕೊಟ್ಟಿಲ್ಲ. ಮಳೆ ಗಾಳಿ ತುಂಬ ಇತ್ತು. ಆ ಬಿಸಿಲು ರಾಜೇಶ್ ಸರ್ ಅವಾಗಲೇ ಹೇಳಿದಂಗೆ ನಾವು ತಲಕಾಡಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು 45-46 ಡಿಗ್ರಿ ಇತ್ತು. ಅವಾಗಲೂ ಕೂಡ ಯಾರೂ ಏನೂ ಅನ್ಕೊಳ್ಳೋದು, ನಾವು ಇದು ಹಾಕ್ಸಿರ್ಲಿಲ್ಲ, ಟೆಂಟು ಕೂಡ ಹಾಕ್ಸಿರ್ಲಿಲ್ಲ. ರಿವರ್ ಒಳಗಡೆ ಮಾಡ್ತಾ ಇದ್ವಿ. ರಿವರ್ ರಿಫ್ಲೆಕ್ಷನ್ ಆಗ್ತಾ ಇತ್ತು ನೀರು. ಇದ್ರಲ್ಲೂ ರಾಜೇಶ್ ಸರ್, ಗೋಪಾಲ್ ಸರ್, ಹೀರೋಯಿನ್ ಎಲ್ಲರೂ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು. ಒಬ್ಬ ಡೈರೆಕ್ಟರ್ಗೆ ಮೇಜರ್ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ಸೊ ಅವ್ನು ಏನೇ ಅನ್ಕೊಂಡ್ರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಬೇಕು. ಇಲ್ಲ ಇವ್ರು ಹಿಂಗೆ ಹೋಗ್ಬೇಕು ಅಂತ. ಸೊ ಇವರೆಲ್ಲ ನನ್ನನ್ನು ಕರ್ಕೊಬಂದು ಇಲ್ಲಿ ಕೂರಿಸಿದ್ದಾರೆ. ಇದಾದ್ಮೇಲೆ ರಘುರಾಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ನಮಗೆ ತುಂಬ ಸಪೋರ್ಟ್ ಮಾಡಿದ್ರಿ. ನಮ್ಮ ಪಾತ್ರ ನೀವು ಮಾಡಿದಂಥ ಪಾತ್ರನ 100% ಥಿಯೇಟರ್ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ. ಇದಾದ್ಮೇಲೆ ರಘು ನಿಡಿವಳ್ಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾಗಿ ಸಂಭಾಷಣೆ ಮಾಡಿಕೊಟ್ಟಿದ್ದೀರಾ. ವೇಲು ಸರ್, ನಮ್ಮ ಆಡಿಯೋ ಕಂಪನಿಲಿ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ಕೊತಿದ್ರು. ಥ್ಯಾಂಕ್ ಯು ವೆರಿ ಮಚ್. ಅಭಿನಂದನ್ ಕಶ್ಯಪ್, ವಿಕಾಸ್ ವಸಿಷ್ಠ, ನಿಮ್ಮಿಬ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮೇಜರ್ ಆಗಿ ನೀವೇನು ನೋಡಿದ್ರಿ ವಿಜುವಲ್ಸ್ನ, ಇದು ನಮ್ಮ ಕ್ಯಾಮ್ರಾಮನ್ ಅವರು ಕಾರ್ತಿಕ್ ಅಂತ. ಅವರು ಈ ಹಿಂದೆ ಹೊಯ್ಸಳ ಅಂತ ಮೂವಿ ಮಾಡಿದ್ರು. ಅವ್ರದ್ದು ಇವತ್ತು ಶೂಟ್ ಇರೋ ಕಾರಣ ಅವ್ರು ಬಂದಿಲ್ಲ. ಸೊ ಅವ್ರಿಗೆ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳ್ತೀನಿ. ಇದಾದ್ಮೇಲೆ ನಮ್ಮ ಎಡಿಟರ್ ವಿಜುವಲ್ಸ್ ಏನು ಕಟ್ ಮಾಡಿದ್ದಾರೆ ಅವರು, ನಮ್ಮ ಪವನ್ ರಾಮಿ ಶೆಟ್ಟಿ ಅಂತ, ಅವರು UK ಇದ್ದಾರೆ. ಸೊ ಅವ್ರು ಅಲ್ಲಿಂದಾನೆ ವಿಜುವಲ್ಸ್ ಕಟ್ ಮಾಡಿ ಏನು ಬೇಕು ನಾನು ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾರೋ ರಿಸೀವ್ ಮಾಡ್ತಾರೆ. ಸೊ ಅವ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಲಾಸ್ಟ್ ಒನ್, ನೀವೆಲ್ಲ ಏನು ಈ ಪೋಸ್ಟರ್ಸ್ನ ನೋಡ್ತಾ ಇದ್ದೀರಾ, ಅದ್ಭುತವಾಗಿ ಏನು ಪೋಸ್ಟರ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಅವರು ದಿನೇಶ್ ಕಾರ್ತಿಕ್ ಅಂತ ಚೆನ್ನೈಲಿದ್ದಾರೆ. ಸೊ ಅದ್ಭುತವಾದ ಪೋಸ್ಟರ್ಸ್ಗಳನ್ನ ಮಾಡಿಕೊಟ್ಟು ನಿಮ್ಮನ್ನ ತಲುಪೋದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ರಾಜ್ ಸರ್. ಆಮೇಲೆ ಇನ್ನೊಂದು, ಕೊತ್ತಲವಾಡಿ ಊರ ಜನಕ್ಕೆ ಇಲ್ಲಿ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ನಮಗೆ ಶೂಟಿಂಗಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಿಜವಾದ ವಿಲೇಜಲ್ಲಿ ನಮ್ಮ ತಂಡಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಆಮೇಲೆ ಶರಣ್ ಸರ್ದು ಹೇಳಲೇಬೇಕು. ನಾನು ಶರಣ್, ನಾನು ಇದಕ್ಕಿಂತ ಮೊದಲು ಶರಣ್ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆಮೇಲಿಂದ ಅಮ್ಮ ಮಾಡೋಣ ಅಂದಿದ್ರು. ನನಗೆ ಯಾಕೋ ಒಂದ್ಸತಿ ನಾನೇನು ಸರಿಯಾಗಿ ಮಾಡ್ತೀನೋ ಇಲ್ವೋ, ಇಷ್ಟು ದೊಡ್ಡ ಅವರಿಷ್ಟು ಸಿನಿಮಾ ಮಾಡಿದ್ದಾರೆ ಬೇಡಪ್ಪ ಅಂತ ನನಗೆ ನಾನೇ ಯೋಚಿಸ್ಕೊಂಡು ಒಂದು ಸಣ್ಣದಾಗಿ ಫಸ್ಟು ನನ್ನನ್ನು ನಾನು ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ಅಂತ ಆಮೇಲೆ ಶರಣ್ ಸರ್ನ ಕೇಳೋಣ ಅಂತ ಇದನ್ನು ಮಾಡಿರೋದು. ನೆಕ್ಸ್ಟ್ ಶರಣ್ ಸರ್ಗೆ ನಮ್ಮ ಬ್ಯಾನರಿಂದ ನಮ್ಮ ಕಡೆಯಿಂದ ಸಿನಿಮಾ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆ ಶರಣ್ ಸರ್ಗೆ ಫಸ್ಟ್ ಆಪ್ಷನ್ ಇದ್ದಿದೆ, ಆದರೆ ನನಗೆ ಆ ಧೈರ್ಯ ಇರಲಿಲ್ಲ. ಅವರು ನಾನು ಯಾವಾಗಲೂ ಅವ್ರದ್ದು ನಾನು ರೇಂಬೋ ಬಂದಾಗೆಲ್ಲ ಎಷ್ಟು ಹೇಳ್ತಿದ್ದ, ಏನಮ್ಮ ನೀನು ನನ್ನ ಸಿನಿಮಾ ನೋಡಲ್ಲ, ಹೋಗಿ ಶರಣ್ ಸರ್. ಇಲ್ಲ ನನ್ನ ಶರಣ್ ಸರ್ ಇಲ್ಲಿ ಕೂತಿದ್ದಾರೆ ನೋಡಿ, ಇವರು ತುಂಬ ದೊಡ್ಡ ಫ್ಯಾನು ಶರಣ್ ಸರ್ದು. ಮತ್ತು NS ರಾವ್ ಅವ್ರದ್ದೆಲ್ಲ ಕಾಮಿಡಿಯನ್ನು ತುಂಬ ನೋಡ್ತಾರೆ. ಹಂಗಾಗಿ ಶರಣ್ಗೆ ನಾನು ಮಾಡಬೇಕಂದ್ರೆ ಸ್ವಲ್ಪ ನನಗೆ ಧೈರ್ಯ ಬೇಕಿತ್ತು. ಹಂಗಾಗಿ ನಾನು ಫಸ್ಟು ಶರಣ್ ಅವ್ರಿಗೆ ಮಾಡಲಿಲ್ಲ, ಅದು ರಾಜುಗೂ ಗೊತ್ತು. ಹಂಗಾಗಿ ನಾವು 2ನೇ ಸಿನಿಮಾ ಶರಣ್ ಸರ್ಗೆ ಅಂತ ಈ ಸ್ಟೇಜಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ಪ್ರೊಡಕ್ಷನ್ ಹೌಸ್ ತನ್ನ ಮೊದಲ ಸಿನಿಮಾದ ಟೀಸರ್ ಲಾಂಚ್ ಅಲ್ಲೇ ಸೆಕೆಂಡ್ ಸಿನಿಮಾ ಯಾರಿಗಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ. ಕಂಗ್ರಾಚುಲೇಷನ್ ಶರಣ್ ಸರ್, ವಿಕ್ಟ್ರಿ ಕಂಗ್ರಾಚುಲೇಷನ್ಸ್. ಸೂಪರ್ ಅಮ್ಮ, ಲಾಟ್ರಿ. ಮ್ಯಾಮ್, ನನ್ನ ಡೈರೆಕ್ಷನ್ ಟೀಮ್ ಇದ್ದಾರೆ, ಶರಣ್ ಸರ್ ಮತ್ತೆ ರಘು. ನನಗೆ ಇವರು ಅದ್ಭುತವಾಗಿ ಪ್ರೋಗ್ರಾಮ್ ಹಾಕೊಂಡಿದ್ದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಕಂಪ್ಲೀಟ್ ಆಗಕ್ಕೆ ಸಾಧ್ಯ. ಶರಣ್ ಸರ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ರಘು ಥ್ಯಾಂಕ್ ಯು ಕಣಪ್ಪ. ಆಮೇಲೆ ಇನ್ನೊಂದಮ್ಮ, ನಮ್ಮ ಲಹರಿ ವೇಲು ಅವರು ನಾನು ಹೋದಾಗ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿ, ನಾನು ಏನಕ್ಕೆ ಅವ್ರಿಗೆ ಕೊಟ್ಟೆ ಅಂದರೆ, ನಾನು
ಏನದು ರಣಧೀರ, ಅವತ್ತು ಯಶು ಹುಟ್ಟಿರ್ಲೇ ಇಲ್ಲ, ಅವತ್ತಿಂದ ಅವ್ರ ಕಂಪ್ನಿ ಇದೆ. ನಾನು ಕೊಟ್ಟರೆ ಅವ್ರ ಕಂಪ್ನಿಗೆ ಕೊಡಬೇಕು ಅಂತ ಒಂದು ಕನಸಿತ್ತು ನನಗೆ. ನಾನು ಮಾರ್ಕೆಟಿಂಗ್ ಬಗ್ಗೆಗಿಂತ ನಮ್ಮನೆ ಬ್ಯಾನರ್ನ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವಾಗಲೂ ನಾವು ಅವರು ಜೊತೆಲಿ ಹಿಂಗೆ ಇರಬೇಕು ಅಂತ ಇಷ್ಟಪಡ್ತೀನಿ. ಹುಟ್ಟಿರ್ಲೇ ಇಲ್ಲ ಅವ್ರ ಬ್ಯಾನರ್ ಹುಟ್ಟಾಕ್ದಾಗ, ಅಷ್ಟು ದೊಡ್ಡ ಸೀನಿಯರ್ ಅವರಿಗೆ. ತೆಲುಗು ಮೀಡಿಯಾ ಹಾಗೂ ಮಲಯಾಳಂ ಮೀಡಿಯಾ ಅವರು ಇಲ್ಲಿ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್, ಜಸ್ಟ್ ಇನ್ ಕೇಸ್ ವಿ ಆರ್ ವೆರಿ ಸಾರಿ ಇಫ್ ಯು ಆರ್ ನಾಟ್ ಏಬಲ್ ಟು ಕ್ಯಾಚ್ ಅಪ್ ವಿತ್ ಅವರ್ ಲ್ಯಾಂಗ್ವೇಜ್, ಬಟ್ ವಿ ಆರ್ ಆಲ್ ವೆರಿ ಕಂಫರ್ಟಬಲ್ ಟಾಕಿಂಗ್ ಇನ್ ಅವರ್ ಓನ್ ನೇಟಿವ್ ಲ್ಯಾಂಗ್ವೇಜ್. ಬಟ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಪೇಷಂಟ್. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. ಅಂಡ್ ನಾವು ನಮ್ಮ ಮಾಧ್ಯಮದವರಿದ್ದಾರೆ, ವಿ ಹ್ಯಾವ್ ಅ ಪ್ರೆಸ್ ಮೀಡಿಯಾ ಪೀಪಲ್, ದೇ ಕ್ಯಾನ್ ಶೂಟ್ ದೇರ್ ಕ್ವೆಶನ್ಸ್. ಯಾರೇ ಇದ್ರೂ ಕ್ವೆಶನ್ಸ್ ಕೇಳ್ಬೋದು. ಮೈಕ್ಸ್ ವಿಲ್ రీచ్ టు యూ గైస్. హామా తెలుగు వాళ్ళందరూ వచ్చిన దానికి చాలా థ్యాంక్ యూ అండి. మళ్ళా మీరు అట్లా మా కన్నడ సినిమాని అందరూ బాగా చూడాలి. మళ్ళా మేము కూడా మీ సినిమాలు చూస్తాము. ఎప్పుడూ కూడా మాత్రం కాదు, మీరు కూడా మా దగ్గర చేయాలి, మేము మీ దగ్గర చేయాలి. అట్లా ఎప్పుడూ ఉండాలి. మళ్ళా మలయాళం నాకు రాదు. ಏನು ಹೇಳ್ತಾರೆ, ಅಡಿಪೊಳಿ ಅಲ್ಲ ಬೇರೆ ಹೇಳ್ತೀನಿ. ನನಗೆ ನನ್ನ ಫ್ರೆಂಡ್ಸ್ ಇದ್ರು ಇಬ್ರು, ಒಂದು 2 ವರ್ಡ್ ಬರ್ತಿತ್ತು, ಅದು ಮರ್ತೋಗಿದೆ. ಪ್ಲೀಸ್ ಮಲಯಾಳಿ ಅವ್ರಿಗೆಲ್ಲ ಖಂಡಿತ ನಿಮ್ಮ ಸಿನಿಮಾಲಿ ನಮ್ಮ ಸಿನಿಮಾಲಿ ನಾವು ನೀವು ಮಾಡೋಣ. ಮುಂದೆ ಇದೇ ಥರ ನೀವು ನಮ್ಮಲ್ಲಿ ನಾವು ನಿಮ್ಮಲ್ಲಿ ಸಿನಿಮಾ ಮಾಡೋ ಥರ ಇರಲಿ, ఇదే తర ನಮ್ಮ టీం ಚೆನ್ನಾಗಿರಲಿ ಅಂತ మలయాళీ ಅವರಿಗೆ. తెలుగు నాకు చాలా బాగా తెలుగు వస్తుందండి. నేను చిన్నప్పటి నుంచి చాలా అలవాటు చేసుకున్నాను. అట్లా మీరు కూడా మా సినిమాలు చేయాలి. మేము కూడా మా కన్నడ ఆర్టిస్ట్ కూడా మీ దగ్గర వచ్చి చేస్తూ ఉన్నారు. దానికి చాలా థ్యాంక్స్ అండి. మీరందరూ వచ్చిన దానికి మీకు థ్యాంక్స్ చెప్తాను. ఇప్పుడు ఎప్పుడూ వస్తూనే ఉండండి. అమ్మ మీరు రాకింగ్ అండి. ಅವರು ಯಶ್ ಸರ್ ರಾಕಿ ಬಾಯಿ ಆದ್ರೆ ರಾಕಿ ಮಾಯಿ. ಅಲ್ಲ, ಒಂದೇನಂದ್ರೆ ಇಷ್ಟೊಂದು ಸರ್ಪ್ರೈಸ್, ಎಲ್ಲರೂ ನಿಮ್ದೇ ಒಂದು ಪ್ರೊಡ್ಯೂಸರ್ ಆಗದೆ ಒಂದು ಸರ್ಪ್ರೈಸ್, ಅದೇ ಒಂದು ಮೂವಿ ಮಾಡೋದು. ಅದು ಏನಾಗುತ್ತೆ ಅಂದ್ರೆ ಯಶು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳೆದಿರೋದ್ರಿಂದ ನಾವು ಸರಿಯಾಗಿ ಮಾಡಲಿಲ್ಲ ಅಂದಾಗ ಎಲ್ಲೋ ಅವನಿಗೊಂದು ಎಫೆಕ್ಟ್ ಆಗಬಾರ್ದು. ಒಂದು ಮಾಡ್ತೀವ ಅಂತ ಚೆಕ್ ಮಾಡಿ ಆಮೇಲೆ ಹೇಳೋಣ. ಬಟ್ ಅವ್ರದ್ದು ಒಂದು ಡೈಲಾಗ್ ಯಾಕೆ ಬಂತು, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. ಇಫ್ ಯು ಯಶ್ ಇಸ್ ಅ ಸ್ಟಾರ್, ಯು ಆರ್ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ. ಲೈಕ್ ನೀವು ಕನ್ನಡದಲ್ಲಿ ಹೇಳಿ, ನಮ್ಗೆ ಇಂಗ್ಲಿಷ್ ಬರ್ತದೆ. ತೆಲುಗಲ್ಲ, ಕನ್ನಡ ಹೇಳಿ, ತೆಲುಗಕ್ಕೆ. ಅವ್ರು ಸ್ಟಾರ್ ಆಗಿದ್ದಾರೆ, ಅದ್ರ ಪ್ರೊಡ್ಯೂಸರ್ ತೊಂದರೆ ಇಲ್ಲ. ಎಲ್ಲರೂ ನೋಡಿ, ಇದಕ್ಕೆ ಮುಂಚೆ ನಾನು ದೊಡ್ಡ ಅಣ್ಣವ್ರ ಫ್ಯಾನ್, ನಾನು ಎಷ್ಟು ಫ್ಯಾನು ಅಲ್ಲ, ನಾನು ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್. ನಾನು ಅವರ ಬ್ಯಾನರಲ್ಲಿ ಇವತ್ತು ಇಡೀ ನಮ್ಮ ಎಲ್ಲ ಭಾಷೆಯವರು ನೋಡೋ ಅಂತ ಸಿನಿಮಾ ಕೊಟ್ಟೋಗಿದ್ದಾರೆ, ಅಮ್ಮ ಅಪ್ಪಾಜಿ. ಅದರಲ್ಲಿ ನಾವು ಒಂದು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು, ನಾವು ಯಶಿಂದ ಕಲ್ತಿರೋದು ಏನಿಲ್ಲ. ಇನ್ನು ಎಲ್ಲರೂ ಮಾಡಿದ್ದಾರೆ, ದೊಡ್ಡ ನಟರಿದ್ದಾರೆ. ಆದರೆ ನಮ್ಮ ಬೇಸ್ಮೆಂಟ್ ಹಾಕೊಟ್ಟಿರೋದು ಅಣ್ಣವರು. ಅದೇ ಥರ ನಾವೇನಾದ್ರೂ ಮುಂದಿನ ಪೀಳಿಗೆಗೆ ಒಂದು ಬೇಸ್ಮೆಂಟ್ ಹಾಕ್ಬೋದಾ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೂ ಹಾಕ್ತೀವಿ ಅಂತಲೂ ಹೇಳ್ತಾ ಇಲ್ಲ ಅಷ್ಟೇ. ಎಲ್ಲರೂ ಪ್ರಯತ್ನ ಪಡ್ಬೇಕಲ್ಲ. ಒಂದು ತೆಂಗಿನ ಮರ ಹಾಕ್ತೀವಿ ಮೇಡಮ್, ಅದು ನಾವು ತಿನ್ನಲ್ಲ, ಮುಂದಿನ ಪೀಳಿಗೆ ತಿನ್ನುತ್ತೆ. ಹಂಗಂತ ಅವ್ರು ಹಾಕ್ಲೇ ಇಲ್ಲ ಅಂದರೆ ಅಲ್ವಾ? ಬಟ್ ಒನ್ ಟೈಮಲ್ಲಿ ಯಶ್ ನಾಟ್ ಈಸಿ, ಅಂದ್ರೆ ಅವ್ರಿಗೆ ಅಷ್ಟೊಂದು ಈಸಿ ಇರ್ಲಿಲ್ಲ ಇದಕ್ಕೆ ಆಕ್ಟಿಂಗ್ ಬರಕ್ಕೆ. ಆ ಟೈಮಲ್ಲಿ ನೀವು ಥಿಂಕ್ ಮಾಡ್ಲಿಲ್ವಾ, ಪ್ರೊಡಕ್ಷನ್ ನಾವೇ ಸ್ಟಾರ್ಟ್ ಮಾಡೋಣ, ನಮ್ಮ ಮಗನ್ ಅವತ್ತು ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ದುಡ್ಡು ಒಂದೇ ಕಾರಣ ಆಗಿತ್ತು ಅಲ್ಲ. ಹೌದು ಮೇಡಮ್, ದುಡ್ಡಿದ್ರೆ ನೀವೇನ್ ಮಾಡ್ತೀರಾ? ಒಂದೇ ಕಾರಣ, ಅದಿದ್ರೆ ಎಲ್ಲ ಮಾಡೋಕ್ಕಾಗೋದು. ಬಟ್ ಟ್ಯಾಲೆಂಟ್ ಎಲ್ಲರತ್ತೆ. ಎಷ್ಟು ಪ್ರತಿಭೆಗಳಿದೆ ಗೊತ್ತಾ ನಿಮ್ಮಲ್ಲಿ? ಪ್ರತಿಭೆಗಳು ತುಂಬಾ ಇದ್ದಾರೆ. ಯಾರು ಚಾನ್ಸ್ ಕೊಡ್ತಾರೆ? ದುಡ್ಡು ಹಾಕಿ ಪ್ರೊಡ್ಯೂಸರ್ ಕೊಡ್ಬೇಕಲ್ಲ, ಪ್ರೊಡ್ಯೂಸರ್ ಕೊಡ್ಬೇಕಲ್ವಾ ಮೇಡಮ್? ಈಗ ಪ್ರತಿಭೆಗಳು ನಮ್ಮ ಎಷ್ಟಿದ್ದಾನೆ ಅಂತ ಎಷ್ಟು ಸಾವಿರಾರು ಪ್ರತಿಭೆಗಳಿದೆ. ಆದ್ರೆ ಚಾನ್ಸ್ ಯಾರು ಕೊಡ್ತಾರೆ? ಆ ಚಾನ್ಸಿಗೆ ಅಲ್ಲಿರೋ ಕಷ್ಟ ನನಗೆ ಗೊತ್ತಿಲ್ಲ. ಆ ಕಷ್ಟ ಬೇರೆಯವ್ರಿಗೆ ಆಗ್ಬಾರ್ದು. ನಮ್ಮಲ್ಲಿ ದುಡ್ಡಿದೆ ಅಂತ ಮಾಡಿಲ್ಲ, ಮಾಡಬಹುದು. ಮಾಡಕ್ ಆಗ್ದಿರೋಂಥದ್ದು ಏನಿಲ್ಲ. ಇವತ್ತು ಮಾಡ್ಬೋದು, ನಾವು ಅದಕ್ಕೆ ಮಾಡಿದ್ವಿ. ಬಟ್ ಸರ್ಪ್ರೈಸ್, ಎಲ್ಲರಿಗೂ ಸರ್ಪ್ರೈಸ್. ಯಾರು ಬಂದ್ರು ಸರ್ಪ್ರೈಸ್ ಅಂದ್ರಲ್ಲ, ಯಶ್ಗೆ ಎಷ್ಟು ಸರ್ಪ್ರೈಸ್ ಇತ್ತು? ಯಶ್ಗೆ ಗೊತ್ತಿರುತ್ತೆ, ಬಟ್ ಏನೋ ಅಮ್ಮ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ರೆ ಏನಿರಲ್ಲ. ಬಟ್ ನಮ್ಮ ಮನೇಲಿ ಹೆಂಗ್ ಗೊತ್ತಾ, ಅವನೇನೋ ಮಾಡ್ತಿದ್ರೆ ನಾವ್ ಇನ್ವಾಲ್ವ್ ಆಗಲ್ಲ, ನಾವೇನೋ ಮಾಡ್ತಿದ್ರೆ ಅವ್ನು ಇನ್ವಾಲ್ವ್ ಆಗಲ್ಲ. ಬಟ್ ಗೊತ್ತಿರುತ್ತೆ ಒಬ್ರಿಗೊಬ್ರಿಗೆ. ಏನೋ ಅವ್ನಿಗೆ ಅವ್ನು ಅಷ್ಟು ಮಾಡ್ತಿದ್ರೆ ನಾವು ಒಂದು ದಿನ ಸೆಟ್. ಬಟ್ ಇವತ್ತು ಈವೆಂಟ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾ? ಗೊತ್ತಿರುತ್ತೆ, ಮಾಡ್ತಾರಮ್ಮ, ಏನೋ ಮಾಡ್ತಾರೆ ಅವ್ರು. ಅವ್ನಿಗೆ ಏನಂದ್ರೆ ಅವ್ನ ಲೆವೆಲ್ ಇತ್ತು, ಅವ್ನು ದೊಡ್ಡ. ಅವ್ರೇನಾದ್ರು ಸರ್ಪ್ರೈಸ್ ಕೊಡ್ಬೋದಾಗಿತ್ತಲ್ಲ. ನೀವೇ ಸರ್ಪ್ರೈಸ್ ಕೊಡೋರು, ಅವ್ರು ನಿಮ್ಗಿಂತ ಎಲ್ಲ ಏನಿಲ್ಲ. ಸರ್ಪ್ರೈಸ್ ಅಂದ್ರೆ
ಅವ್ರು ಇವತ್ತು ಶೂಟಿಂಗಲ್ಲಿ ಈಗ ಎಲ್ಲಿದ್ದಾನೆ ಅವನು, ಬಾಂಬೆಲಿದ್ದಾನೆ. 1.5 ವರ್ಷ 2 ವರ್ಷ ನಾನು ಫ್ರೀ ಇಲ್ಲ ಅಮ್ಮ ಅಂತಾನೆ. ಅವನು ಒಂದಿನ ಮನೆಗೆ ಬರಬೇಕಾದ್ರೂ ಅವ್ನು ಪರ್ಮಿಷನ್ ನೋಡಿದ್ದೆ, ಬ್ಯುಸಿ ಇದ್ದಾನೆ. ಎಲ್ಲ ಜನಗಳಿಗೋಸ್ಕರ ಮಾಡಬೇಕಲ್ಲ. ಓಕೆ ಓಕೆ. ಕಮಿಂಗ್ ಟು ಪೃಥ್ವಿ, ಯೂಶಲಿ ಏನೇನು ಯಾವ ಥರ ಫಿಲಮ್ ಮಾಡಿದ್ರು ಪೃಥ್ವಿ ಅಂಬರ್ಗೆ ಎವ್ರಿ ಒನ್ ಕಂಪೇರ್ಸ್ ಯು ಟು ದಿಯಾ ಓನ್ಲಿ, ದ ಲವರ್ ಬಾಯ್ ಇಮೇಜ್ ಆಗಿ. ಅಟ್ಲೀಸ್ಟ್ ವಿತ್ ಕೊತ್ತಲವಾಡಿ ಇಟ್ ವಿಲ್ ಚೇಂಜ್ ಯುವರ್ ಇಮೇಜ್ ಅಂತಾನೆ. ಈವನ್ ಅಂದರೆ ನಾವು ನಿಮ್ಮ ಆ್ಯಕ್ಷನ್ ಫಿಲಮ್ಸಲ್ಲೂ ನೋಡಿದ್ದೀವಿ, ಬಟ್ ಸ್ಟಿಲ್ ಪೃಥ್ವಿ ಅಂಬರ್ ದಿಯಾ ಥರ ನೋಡಬೇಕು ವಾಪಸ್ಸು ಅಂತ. ಬಟ್ ವಿಲ್ ದಿಸ್ ಗಿವ್ ಅ ಯು ಟರ್ನ್ ಟು ಯುವರ್ ಕೆರಿಯರ್? ಡೆಫಿನೆಟ್ಲಿ ಫಾರ್ ಶ್ಯೂರ್. ರಶಸ್ ನೋಡಿರುವಂಥ ಅಥವಾ ಸಿನಿಮಾನ ಆಲ್ರೆಡಿ ನೋಡಿರುವಂಥ ಎಲ್ಲರೂ ಕೂಡ ಪ್ರೀವಿಯಸ್ ಸಿನಿಮಾಗಳಿಗೆ ಎಲ್ಲೂ ಕೂಡ ರೆಫರೆನ್ಸ್ ಕೊಡ್ತಾ ಇಲ್ಲ, ಅಷ್ಟು ಚೇಂಜ್ ಓವರ್ ಕೊಟ್ಟಿದ್ದಾರೆ ರಾಜು ಸರ್ ಆ್ಯಂಡ್ ಮ್ಯಾಮ್. ಅದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ 100% ಒಂದು ಬೇರೆ ರೀತಿಯ ಪಾತ್ರ ಪೋಷಣೆಯನ್ನು ನನ್ನ ಕೈಯಲ್ಲಿ ಸರ್ ಮಾಡಿಸಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಅ ಯು ಟರ್ನ್ ಫಾರ್ ಶ್ಯೂರ್. ಆಲ್ ದ ಬೆಸ್ಟ್. ಆ್ಯಂಡ್ ಅರುಣ್ ಕುಮಾರ್ ಸರ್, ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ಕನ್ನಡ ಮೂವೀಸ್. ನಮ್ಮಲ್ಲಿ ಪ್ರೊಡ್ಯೂಸರ್ಸ್ ಲೈಕ್ ದೇ ಥಿಂಕ್ ಟ್ವೈಸ್ ಅಂದರೆ ಕನ್ನಡ ಫಿಲಮ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ. ಮೋರ್ ಟು ಕಮ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲ ಮೈಕ್ ಕೊಡೋಣ, ಅಲ್ಲಿ ಬಂತು ಮೈಕ್. ಮ್ಯಾಮ್ ಇವತ್ತು ಎಲ್ಲರೂ ಕೂಡ ಹೇಳಿದ್ದು, ಮ್ಯಾಮ್ ಇಲ್ಲಿ ಪುಷ್ಪಾ ಮ್ಯಾಮ್ ಅಲ್ಲಿ ಸ್ಟ್ರೈಟ್ ಪಿಂಕ್ ಕಲರ್, ಎಲ್ಲ ಕೂಡ ಹೇಳಿದ್ದು ಸರ್ಪ್ರೈಸ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ಪ್ರೊಡಕ್ಷನ್ ಅಂತ ಹೇಳಿ. ಯಾಕೆ ಅದನ್ನ ಹೈಡ್ ಮಾಡಿದ್ರಿ ಅಂತ ಒಂದು. ಮತ್ತೊಂದು, ಇವತ್ತೆಲ್ಲರೂ ಕೂಡ ಮಾತಾಡುವಾಗ ಅಮ್ಮ ಅಮ್ಮ ಅಂತ ಬಾಯಿ ತುಂಬಿ ಮಾತಾಡುವಂತ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ, ಕೆಲವು ಕಡೆ ನೀವು ಭಾವುಕರಾಗ್ತಾ ಇದ್ರಿ. ಸೊ ಆ ಕ್ಷಣ ಎಲ್ರಿಗೂ ಸಿಗಲ್ಲ, ಪ್ರೀತಿಯಿಂದ ಎಲ್ಲರೂ ಅಮ್ಮ ಅಮ್ಮ ಅಂತ ಕರೆದಿದ್ದು, ಈ ಸಿನಿಮಾದ ಬಗ್ಗೆ ಮಾತಾಡಿದ್ದು, ನೀವು ಕೊಟ್ಟ ಅವಕಾಶದ ಬಗ್ಗೆ ಮಾತಾಡಿದ್ದು, ಅದ್ರ ಬಗ್ಗೆ ಶೇರ್ ಮಾಡೋದಾದ್ರೆ ಎಲ್ರಿಗೂ ಅವ್ರಿಗೆ ನಮ್ಮ ಮೇಲಿರೋ ಅಭಿಮಾನ. ಬಟ್ ನನಗೆ ಸರಿಯಾಗಿ ಕೆಲಸ ಮಾಡಿಬಿಟ್ಟು ಮಾತಾಡೋಣ, ನಾವಿನ್ನೂ ಹೊಸದಾಗಿ ಬರ್ತಾ ಇದ್ದೀವಿ, ಆಮೇಲೆ ಮಾತಾಡೋಣ ಅಂತ ಮಾಡಿದ್ಬಿಟ್ರೆ ಸರ್ಪ್ರೈಸ್ ಅಂತ ಬೇರೆ ಏನು ಇಲ್ಲ ಅಷ್ಟೇ. ಅಷ್ಟು ಮಗಳಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಇದೆ? ಮಗಳು ಜಾಸ್ತಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ. ಅವರು ಯಾವುದು ಅವ್ರಿಗೇನು, ಅವಳು ಬೇರೆ ಥರ ಬೇರೆ ಟೈಪ್. ಸಿನಿಮಾ ವಿಷಯದಲ್ಲಿ ಏನು ಯಾವುದಕ್ಕೂ ಬರಲ್ಲ ಅವಳು, ಎಲ್ಲ ಗೊತ್ತಿರುತ್ತೆ. ಬಟ್ ಕೇಳೋದು ಇದೆಲ್ಲ ಅವಳು ಏನೋ ಮಾಡ್ತಾರೆ, ಅಮ್ಮ ಅಣ್ಣ. ಅರುಣ್ ಸರ್, ನಿಮ್ಗೆ ಹೇಗೆ ಅನಿಸ್ತು ಟೀಸರ್ ನೋಡಿ? ನೀವು ಇವತ್ತಿಲ್ಲಿ ಕೂತ್ಕೊಂಡು ಟೀಸರ್ ನೋಡಿದ್ರಿ, ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯ್ತು. ಚೆನ್ನಾಗಿ ಬಂದಿದೆ ಫಿಲಮ್. ನೀನೇನೋ ಮಾಡಮ್ಮ ಮಾಡ್ತೀಯಾ, ನೀನು ನಿಮ್ಮ ಮಗ ಏನೋ ಮಾಡ್ತಾ ಇರ್ತೀರ, ಅವ್ರು ಎಲ್ಲದಕ್ಕೂ ಅಷ್ಟೇ. ನಾವಿಬ್ರು ಅಮ್ಮ ಮಗ ಏನೋ ಮಾಡ್ತಿದ್ವಿ ಅನ್ನೋದೊಂದು ನಂಬಿಕೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಜಮೀನೆಲ್ಲ ನೋಡ್ಕೊಳ್ಳೋದಾಗಲಿ, ಓಡಾಡ್ತಿತ್ತಲ್ಲ, ಹಾಗಾಗಿ ತುಂಬ ಕಷ್ಟ ಅಂದರೆ ಕಷ್ಟ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ನಮ್ಗೆ ಸಪೋರ್ಟ್ ಮಾಡಿದ್ರು. ಬಟ್ ಒಂದು ಮಾಡಿದ್ರೆ ಜನಕ್ಕೆ ಅದು ಕೆಲಸ ಆಗ್ಬೇಕಲ್ಲ, ಕೆಲಸಕ್ಕೆ ಏನಾದ್ರು ತಲುಪಿದ್ರೆ ಖುಷಿ, ತಲುಪಲಿಲ್ಲ ಅಂದರೆ ಇಷ್ಟು ಕಷ್ಟ ಆಗುತ್ತಲ್ಲ, ಅದು ಇಷ್ಟು ಜನದ ಜೀವನ ಇರ್ತದೆ ಜೊತೆ. ಹಂಗಾಗಿ ಹುಷಾರಾಗಿ ಮಾಡಬೇಕು. ರಾಧಿಕಾ ಮೇಡಮ್ಗೆ ಕೊತ್ತಲವಾಡಿ ಬಗ್ಗೆ ಅವ್ರೇನಾದ್ರು ಚರ್ಚೆ ಮಾಡಿದ್ದು, ಮಾತಾಡಿದ್ದು ಈ ಸಿನಿಮಾ? ಯಾರಿಗೂ ಗೊತ್ತಿಲ್ಲ, ನಮ್ಮ ಮಗಳಿಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ. ನಾನು ಒಂದು ಹೊಸದಾಗಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ, ನೋಡೋಣ. ಅವರೆಲ್ಲ ದೊಡ್ಡ ನಮ್ಮ ರಾಧಿಕಾ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾಳೆ. ಅವಳು ಯಶ್ಗಿನ ಕಿಲಾಡಿ ನಮ್ಮ ಸೊಸೆ. ಕತೆ ವಿಷಯದಲ್ಲಿ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಬಟ್ ನಾನು ಅವಳಷ್ಟು ಕಲಿಬೇಕಾದ್ರೆ ತುಂಬ. ಬಟ್ ಇರೋದ್ರಲ್ಲಿ ಅವಳು ನೋಡೋಣ, ಅವಳಿಗೆ ಚೆನ್ನಾಗಿ ಆದ್ಮೇಲೆ ಒಪ್ಕೋತಾಳ ನೋಡೋಣ ನಮ್ಮ ಸೊಸೆ. ಅವರೆಲ್ಲ ಒಪ್ಕೋಬೇಕಂದ್ರೆ ನಾವಿನ್ನೂ ತುಂಬ ದೂರ ಹೋಗ್ಬೇಕು. ನಾವೀಗ ಬರ್ತಿದ್ದೀವಿ, ಅವರೆಲ್ಲ ಡಿಗ್ರಿ ಮಾಡ್ತಿದ್ದಾರೆ. ಮೇಡಮ್, ಇಲ್ಲಿ ಒಂದೇ ಫ್ಯಾಮಿಲಿನಲ್ಲಿ 2 ಪ್ರೊಡಕ್ಷನ್ ಹೌಸ್ ಯಾಕೆ ಅಂತ? ಯಾಕಂದ್ರೆ ಯಶ್ ಅವರು ಮಾನ್ಸ್ಟರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ಮೂಲಕ. ಸೊ ನೀವೀಗ PA ಪ್ರೊಡಕ್ಷನ್ಸ್, ಸೊ ಯಾಕೆ ಅಂತ ಒಂದು ಪ್ರಶ್ನೆ. ಅದು ಮಾಡ್ಬೋದು, ಬಟ್ 2ಕ್ಕೂ ಹೋಗೋದು ಒಂದೇ ಹಣ ಅಲ್ವಾ? ನಿಮ್ಮ ಯಜಮಾನ್ರು LICಲಿ ನಿಮ್ಮ ಸಂಪಾದನೆ LIC ತಗೊಳ್ಳಲ್ಲ, ಗಂಡನೇ ಕಟ್ತಾರೆ. LIC ಇದ್ರೆ ನೀವು LIC ಮಾಡಿಸಿದ್ರೆ ನಿಮ್ಮ ಅಕೌಂಟಿಂದಾನೇ ಹಣ ಹೋಗ್ಬೇಕು. ಗಂಡನ ಅಕೌಂಟಿಂದ ಕೊಡ್ತೀವಿ ಅಂದ್ರೆ LIC ತಗೊಳ್ಳಲ್ಲ.
ಅದನ್ನ ರಿಸಲ್ಟ್ ಮಾಡುತ್ತೆ. ಅವಾಗಲೇ ನಾನು ಕಲ್ತಿದ್ದು ಒಂದೇ ಪಾಠ, ಮಗ ಬೇರೆ, ಗಂಡ ಬೇರೆ, ಮಗಳು ಬೇರೆ, ಸಂಪಾದನೆ ಎಲ್ಲರೂ ಬೇರೆ ಬೇರೆ. ಅದನ್ನು ನೀವು ನೋಡಿದಿರೇ ಹೋಗೋದಿಲ್ಲ. ನಾನು ಎಷ್ಟು ಫೈನಾನ್ಸ್ ಮಾಡಬೇಕಾದಾಗ ನನಗೆ ಗೊತ್ತಾಗಿದ್ದು. ಅಂದರೆ ಇವಾಗ ನೀವೇನು ಕೆಲಸ ಮಾಡ್ತಿರ್ತೀರ ನಿಮ್ಮ ಗಂಡನ ಸಲ್ಲಲ್ಲ ಅದು. ನೀವು ಎಷ್ಟು ದುಡಿತೀರ ನಿಮ್ಮ ಕೆಪಾಸಿಟಿ ಮೇಲೆ LIC ಕೊಡ್ತಾರೆ. ಈಗ ಎಷ್ಟು ಏನು ದುಡಿತಾ ಇದ್ದಾನೆ ಅವನ ಕೆಪಾಸಿಟಿ ಅದು, ಅವನಿಗೆ ಕೊಡ್ತೀರಾ ನೀವೆಲ್ಲ ರೆಸ್ಪೆಕ್ಟು. ಹಂಗಂದ್ಬಿಟ್ಟು ಯಶೋರಮ್ಮ ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರಾ? ನಾನೇನಾದರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಮೇಲೆ ನೀವು ಯಶೋರಮ್ಮ ಅಂತ. ಇವಾಗ ಯಶೋರಮ್ಮ ನಾನು PA ಪ್ರೊಡಕ್ಷನ್ ಆದಮೇಲೆ ನಾನು ಪ್ರೊಡ್ಯೂಸರ್ ಅಂತ ಅಷ್ಟೇ. ಆಮೇಲೆ ನಮ್ಗೆ ಹಣ ಇವ್ರದ್ದು ಅವ್ರಿಗೆ ಹೋಗ್ಬಾರ್ದು, ಅವ್ರಿಗೆ ಇವ್ರಿಗೆ ಹೋಗ್ಬಾರ್ದು ಅಂತ ಇವತ್ತವರೆಗೂ ಎಲ್ಲ ಹಣ ಯಶನೇ ಕೊಡೋದು. ಆದರೆ ಅದು ಅವಂದು, ಇದು ನಂದು. ನಾನು ಯಾವಾಗಲೂ ಹೇಳ್ತೀನಿ ನಿಂದು ನಿಂದು ನಂದು ನಂದು ಅಂತಾನೆ ನಾನು ಹೇಳ್ಬಾರ್ದಮ್ಮ. ಹೇಳ್ಬಹುದು, ಯಾಕೆಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಸರ್ಕಾರ ಅದನ್ನು ರೂಲ್ಸ್ ಮಾಡಿದೆ. ಏನದು LIC ಯಜಮಾನ್ರ ಸಂಪಾದನೆ ನಾನು ಕಟ್ಟಕ್ಕಾಗಲ್ಲ, ಇಷ್ಟೇ ಸಿಂಪಲ್. ಮೇಡಮ್ ಎಷ್ಟು ಬಡ್ಡಿ ಕೊಡ್ತೀರಾ? ಅಲ್ಲ ಬಡ್ಡಿ ಬರಲ್ಲ, ನಾನು ವ್ಯಾಲ್ಯೂಬಲ್ ಹೇಳಿದ್ದು. ಬಡ್ಡಿ ಬೇರೆ, ಬಡ್ಡಿ ವ್ಯವಹಾರ ಬೇರೆ. ಅದು ಬಡ್ಡಿ ಯಾರು ಬೇಕಾದ್ರೂ ಅಲ್ಲ ಮೇಡಮ್, ಯಶ್ ಅವ್ರದ್ದು ಹಣ ಅಂತ ಅಂದ್ರಲ್ಲ, ಈಗ ಸಿನಿಮಾ ಸಕ್ಸಸ್ ಆಗುತ್ತೆ, ಟೀಸರ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಸೊ ರಿಟರ್ನ್ ಕೊಡ್ಲೇಬೇಕಲ್ವಾ? ಖಂಡಿತ ಅವನಿಗೆ ಕೊಡಲ್ಲ, ಅವನ ಹತ್ರ ತಾಯಿ ಕೊಡ್ತಾಳಮ್ಮ, ಮಗನ ಹತ್ರ ಇಸ್ಕೊಳ್ಳೋದು, ತಾಯಿ ಇಸ್ಕೊಳ್ಳೋದು. ಓಕೆ ಸರ್, ನಾವು ದುಡ್ಡು ಮಾಡ್ಕೊಳಕ್ಕೆ ಸ್ಟ್ರಾಂಗ್ ಆಗಿರ್ಬೇಕು. ಸರ್ ಶ್ರೀಯಸ್ ಸರ್, ಲಾಸ್ಟ್ ಕ್ವಶನ್. ಇದು ಕೊತ್ತಲ್ವಾಡಿ ಟೈಟಲ್ ನೋಡಿದಾಗ ನಮ್ಗೆಲ್ಲೂ ಅದು ಕನ್ನಡದ ಟೈಟಲ್ ಅಂತ ಅನ್ನಿಸ್ಲಿಲ್ಲ, ಸ್ವಲ್ಪ ತಮಿಳ್ ಏನೋ ಇರ್ಬೋದು ಟೈಟಲ್ ಅಂತ ಅನ್ನಿಸ್ತು. ಸೊ ಈ ಚಾಮರಾಜನಗರದ ಕಡೆ ಸಿನಿಮಾ ಅಂತ ಅಂದಾಗ ಎಲ್ಲೋ ಬಾರ್ಡರ್, ಮೇ ಬಿ ಬಾರ್ಡರ್ ಏನಾದ್ರೂ ಸಿಮಿಲಾರಿಟೀಸ್ ಇದೆ, ಸೊ ಅದಕ್ಕೆ ಅದು ಕೊತ್ತಲ್ವಾಡಿ. ಇದು ಆಕ್ಚುಲಿ ಚಾಮರಾಜನಗರ ಗುಂಡ್ಲುಪೇಟೆ ಈ ಮಧ್ಯದಲ್ಲಿ ಒಂದು ಊರಿದೆ ಮೇಡಮ್. ಸೊ ಅದ್ಭುತವಾದ ಊರದು, ಅದ್ಭುತವಾದ ಜನ. ಇದು ನಮ್ಮ ಕರ್ನಾಟಕದ ಅಪ್ಪಟ ಕನ್ನಡದ ಊರು ಮೇಡಮ್, ಕೊತ್ತಲವಾಡಿ ಅನ್ನೋದು. ಸೊ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ಇದು ಕನ್ನಡದ ಟೈಟಲ್ಲೇ, ಕನ್ನಡದ ಊರು, ಕರ್ನಾಟಕದ ಊರು ಅಂತ ಮೇಡಮ್. ಥ್ಯಾಂಕ್ ಯು. ಪುಷ್ಪಾ ಮೇಡಮ್, ಇಲ್ಲಿ ಕೀರ್ತಿ ಪಾಟೀಲ್ ಮಾತಾಡ್ತಾ ಇರೋದು. ನಿರ್ಮಾಣ ಸಂಸ್ಥೆ ಮಾಡಿದ್ರಿ, ಇದೇ ರೀತಿ ಏನಾದ್ರು ಇದಕ್ಕಿಂತ ಮುಂಚೆ ಆಕ್ಟಿಂಗ್ ಮಾಡ್ಬೇಕಂತ ಆಸೆ, ಕಲೆ ಮೇಲೆ ಆಸೆ ಯಾವಾಗ ಬಂತು ನಿಮ್ಗೆ? ಅದು ಖಂಡಿತ ಮುಂದೂ ಬರಲ್ಲ, ಹಿಂದೂ ಇಲ್ಲ, ಅದಿಲ್ಲ, ಖಂಡಿತ ಇಲ್ಲ. ನಾನು ಇದ್ರೂ ಈ ಥರ ಏನಾದ್ರು ಕೆಲಸ ಕೊಡಬೇಕು, ಕೆಲಸ ಮಾಡಬೇಕಷ್ಟೇ. ರಾಧಿಕಾ ಪಂಡಿತ್ ಅವರು ಮದ್ವೆ ಆದ್ಮೇಲೆ ಯಾವ ಸಿನಿಮಾನು ಮಾಡ್ಲಿಲ್ಲ, ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಬಹುದಾ? ಏನಾದ್ರು ನಿರ್ಮಾಣ ಮಾಡ್ತೀರಾ ನಿಮ್ಮ ಸೊಸೆ? ಅಂದ್ರೆ ನನಗಿನ ದೊಡ್ಡ ಬ್ಯಾನರ್ ಮಾಡಿದ್ದಾರೆ, ಅದರಲ್ಲೇ ಅವ್ರ ಹೆಂಡತಿ ಬೇಕಾದಷ್ಟು ಕೆಲಸ ಮಾಡ್ತಾರೆ. ನನ್ನವ್ರಿಗೂ ಬರೋ ಚಾನ್ಸ್ ನೋಡಿ ಬರಲಿಲ್ಲ. ಏನಂತೀರ? ಇಡೀ ದೇಶ ವಿದೇಶಕ್ಕೆ ಸಂಪಾದನೆ ಮಾಡೋಷ್ಟು ದುಡಿತಾವನೆ ಗಂಡ, ನಮ್ಮದಕ್ಕೆ ಅತ್ತೆ ಸೊಸೆಗೆ ಪ್ರೊಡ್ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು, ಆದ್ರೆ ನಾನು ಅವ್ರು ಎಷ್ಟಿಂತ ದೊಡ್ಡದಾಗಿ ಬೆಳೆಯಕ್ಕಾಗುತ್ತೆ, ಅವ್ನು ಬೆಳೆದಿರೋಷ್ಟೇ ಬೆಳೆಯಬೇಕು. ಏನಂತೀರ? ರಾಧಿಕಾ ಮೇಡಮ್, ನನಗೆ ಡೇಟ್ ಕೊಟ್ರೆ ನಾಳೆ ಬೆಳಿಗ್ಗೆ ಮಾಡ್ತೀನಿ, ಕೊಡ್ಸಿ ಮತ್ತೆ ಡೇಟ್. ಪುಷ್ಪಾ ಮೇಡಮ್ ಈ ಕಡೆ, ಇಲ್ಲಿ ಇಲ್ಲಿ ಸೊ ಯಶ್ ಅವರು ಒನ್ ಟೈಮ್ ಅಲ್ಲಿ ಯಾವ ತರ ಹೀರೋ ಆದ್ರು, ಹೀರೋ ಆಗಕ್ಕೆ ಎಷ್ಟು ಹೋರಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತು. ಅದೇ ರೀಸನ್ಗೆ ನೀವು ಪ್ರೊಡಕ್ಷನ್ ಸಂಸ್ಥೆ ಶುರು ಮಾಡಿದ್ದ, ಯಾಕೆ ಅಂತ? ಆ ಥರ ಇದೆ ಆಗಿದೆ, ಇಲ್ಲ ಅಂತಿಲ್ಲ, ಬಟ್ ಆ ಕಷ್ಟ ನಂಗೆ ಗೊತ್ತು. ನನಗೆ ಈ ಪೃಥ್ವಿ ಎಂಬರ್ನ ನೋಡಿದಾಗ ನಾವೇನು ಕಷ್ಟಪಟ್ಟಿದ್ವಿ ಆ ಕಷ್ಟ ನಾವು ಪೃಥ್ವಿ ಎಂಬರಿಗೆ ಕೊಡ್ತಿಲ್ಲ. ಖಂಡಿತ ಅದೇ ಧೈರ್ಯವಾಗಿ ಹೇಳ್ತೀವಿ, ಯಾಕೆಂದರೆ ಅದು ಅನುಭವಿಸ್ತಾರೆ ಗೊತ್ತಿರುತ್ತೆ. ಬಟ್ ಇನ್ನು ಅದು ಹಳೇದು ಬಿಡಿ, ಮುಂದಕ್ಕೆಲ್ಲ ಚೆನ್ನಾಗಿ ಮಾಡೋಣ, ಯಾಕಂದರೆ ಅದೇ ರೀಸನ್ ಅಂತ ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾನು ಎಲ್ರಿಗೂ ಹೇಳಿದ್ನಲ್ಲ, ಈಗ ನಾವು ಫಾರ್ಮ್ ಹೌಸ್ ಮಾಡಿದ್ದೀವಿ, ಯಾವಾಗಲೂ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಹಂಗಂದ್ಬಿಟ್ಟು ರೀಸನ್ ಅದಲ್ಲ, ನಾವು ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಒಂದು ಇದು ಅಷ್ಟೇ. ನಮ್ಮದು ವರ್ಕ್ ಮಾಡ್ತಾನೆ ಇರಬೇಕು ಅಂತ, ಏಜ್ ಆಗೋವರೆಗೂ ಮಾಡೋಣ, ಕೈಲಾಗೋವರೆಗೂ ಮಾಡೋಣ. ಪೃಥ್ವಿ ಅವರೇ, ನಿಮ್ಗೆ ಸುಮಾರು ಸಿನಿಮಾ ಮಾಡಿದೀರಾ, ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳನ್ನೇ ಜಾಸ್ತಿ ಒಪ್ಕೊಂತಾ ಇದ್ರಿ. ಈ ಸಿನಿಮಾ ಒಪ್ಕೊಳ್ಳಕ್ಕೆ ನಿಮ್ಗೆ ನಿರ್ಮಾಣ ಸಂಸ್ಥೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಸ್ಟಾರ್ಟಿಂಗ್, ರೀಸನ್ ಏನು ಒನ್ ಆಫ್ ದಿ? ಮತ್ತೆ ಈ ಸಿನಿಮಾದಿಂದ ನಿಮ್ಮ ಜಾನರ್ ಸೆಲೆಕ್ಷನ್ಸ್ ಬೇರೆ ತರ ಆಗುತ್ತಾ ಇನ್ ಮುಂದೆ ಅಂತ? ರೀಸನ್ ನಾನು ಆವಾಗಲೇ ಹೇಳಿದಾಗೆ, ಒಂದು ಅದ್ಭುತ ಹಳ್ಳಿಯ ಸೊಗಡಿರುವಂತಹ, ಅದೇ ರೀತಿ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ ಇರುವಂತಹ ಒಂದು ಸಿನಿಮಾ ಥಿಯೇಟ್ರಿಕಲಿ ಜನ ಎಂಜಾಯ್ ಮಾಡೋಕ್ಕೆ ಏನೆಲ್ಲ ಬೇಕು ಅದೆಲ್ಲ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಪೋಣಿಸಿದ್ರು. ಸೊ ಹಾಗಾಗಿ ಒಪ್ಕೊಂಡಿರೋದು. ಆ್ಯಂಡ್ ಖಂಡಿತವಾಗಲೂ ನಾನು ಬೇಸಿಕಲಿ ನನಗೆ ಆ್ಯಕ್ಷನ್ ಅಂದರೆ ತುಂಬ ಇಷ್ಟ, ಬಟ್ ನಾನು ಮಾಡ್ತಾ ಬಂದಿರುವಂತಹ ಸಿನಿಮಾಗಳಲ್ಲಿ ಆ್ಯಕ್ಷನ್ ಇರಲಿಲ್ಲ.
ಸೊ ಮೊದಲಿಂದ ಬಹಳ ಆಸೆ ಇತ್ತು ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಆಕ್ಷನ್ ಮಾಡಬೇಕು, ಈ ಥರ ಶೇಡನ್ನು ಕೂಡ ನಾನು ನಿಭಾಯಿಸಬಲ್ಲೆ ಅಂತ ತೋರಿಸ್ಬೇಕು ಅನ್ನೋ ಹಂಬಲ ಬಹಳ ಇತ್ತು. ಸೊ ಈ ಸಿನಿಮಾದಲ್ಲಿ ಅದಾಗಿದೆ, ತುಂಬ ಚೆನ್ನಾಗಾಗಿದೆ. ಅದೊಂದು ಬಹಳ ಖುಷಿ ಇದೆ, ತುಂಬ ಕಾಯ್ತಾ ಇದ್ದೀನಿ ನಾನು. ಅಂದರೆ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಟೀಸರ್ ಇವತ್ತು ರಿಲೀಸ್ ಆಯಿತು, ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಬಿಕಾಸ್ ಅಷ್ಟು ಚೆನ್ನಾಗಿ ಒಬ್ಬ ಹೀರೋನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ನಿರ್ದೇಶಕರು ಮತ್ತೆ ಅಮ್ಮ ತುಂಬ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಸೊ ಹಾಗಾಗಿ ಬಹಳ ಖುಷಿ ಇದೆ, ಬಹಳ ಕಾತರದಿಂದ ಕಾಯ್ತಾ ಇದ್ದೀನಿ ನಾನು. ಒಂದು ಸ್ಮಾಲ್ ರಿಕ್ವೆಸ್ಟ್, ಕ್ಷಮಿಸಿ, ಬಹಳ ದೂರದಿಂದ ತೆಲುಗು ಹಾಗೂ ಮಲಯಾಳಂ ಮಾಧ್ಯಮದವರು ಬಂದಿದ್ದಾರೆ, ಅವ್ರಿಗೂ ಒಂದೆರಡು ಅವಕಾಶ ಪ್ರಶ್ನೆಗಳನ್ನ ಕೇಳೋದಕ್ಕೆ. ಎನಿಬಡಿ ಫ್ರಮ್ ದ ತೆಲುಗು ಸರ್, ಯು ವಾಂಟ್ ಟು ಆಸ್ಕ್ ಕ್ವೆಶ್ಚನ್? ವಿಶ್ವಮ್ಮ ಇಲ್ಲಿ ಈ ಕಡೆ Director Sriraj. Sir, namaste sir. Namaste. So as you mentioned properly that it's a proper Kannada film and it will be the Kannada rooted film. So what are the USP elements that will come to the regional audience, other regional audience as well? Sir, కొంచెం జోరుగా చెప్తారా? వినపడలేదు, తెలుగులోనే చెప్పండి. ఓకే, అంటే ప్రాపర్ కన్నడ సినిమా, ఇది ప్రాపర్ కన్నడ టైటిల్ అని చెప్పన్నారు. అవును. సో ఇది వేరే లాంగ్వేజ్ ఆడియన్స్ కి, కుడ్ బి తెలుగు తమిళ ఆడియన్స్ కి కనెక్ట్ అయ్యే యూఎస్పీ ఎలిమెంట్స్ ఏంటి? 100% సార్, ఇది ఒక ప్రాంతీయం సినిమా కాదు. మీరు తమిళ్లో చూస్తే తమిళ నేటివిటీలో ఉంటుంది, ఎందుకంటే ఇది ఒక అన్ని చోటు నడిచేంత ఇది. నా తెలుగు మిస్టేక్ ఉంటుంది, అడ్జస్ట్ చేసుకోండి. తర్వాత సెకండ్ థింగ్ ఏంటంటే, హీరో అక్కడ హీరోనే ఇక్కడ హీరో సార్. అక్కడ ఏం ప్రాబ్లం అవుతుంది, అది తమిళ్ కాదు, తెలుగు కానీ మన కర్ణాటక కానీ, ఆ ప్రాబ్లమ్ ఈజ్ వన్ సార్. దాన్ని నేను చెప్పడానికి పోతున్నాను. ఇంట్లో అందరు పల్లీలో ఏ జరుగుతుంది అట్లా స్టోరీ ఇది. అందరూ ఊర్లో ఒక పెద్ద మనిషి ఏమి తప్పు చూసుకున్నపోతే ఏం జరుగుతుంది విలేజ్లో, అది అందరూ ఊర్లో జరిగే స్టోరీని అందరూ ఊరుకు అందరి భాషకు కనెక్ట్ చేసుకోవచ్చు. తెలుసా, ఇది మా కన్నడకి మీ తెలుగు మలయాళం వేరే వేరే ఏం లేదు, అన్ని భాషకు కనెక్ట్ చేసుకునే స్టోరీ దీంట్లో ఉంది. మీరు చూస్తే మీకు అర్థమవుతుంది. ఆ స్టోరీ మీరు చూసినప్పుడు ఇది మా ఊర్లో నడుస్తూ ఉంది, మా ప్లేస్లో నడుస్తూ ఉంది, మా పక్కింట్లో ఉంది, మా ఎదురింట్లో ఉంది, అన్నీ తెలుస్తుంది. ఇది వాళ్ళకి వీళ్ళకైనా వేరే లేదు, అన్ని భాష వాళ్ళు చూస్తే అన్ని ప్రాబ్లమ్స్, అన్ని ఇంట్లో అన్ని విలేజ్లో జరిగే ప్రాబ్లమ్స్ మా స్టోరీ అన్ని అందరికీ కనెక్ట్ అవుతుంది. హాయ్ పుష్ప, ఎస్టర్ ఇప్పుడు ఒక పాన్ ఇండియా స్టార్ అయిపోయారు, కేజీఎఫ్, టాక్సిక్ లాంటి సినిమాలు తీస్తున్నారు. ఒకప్పుడు గూగ్లీ, మాస్టర్ పీస్ ఇలాంటి కమర్షియల్ ఎంటర్టైనర్స్ లవ్ సినిమాలు తీశారు ఎక్కువ. సో మీకు యశ్ గారు ఎలాంటి సినిమాలు చూడాలి టోటల్ ఇష్టం? ఇప్పుడున్న పాన్ ఇండియా సినిమాల ఒకప్పుడు ప్రాపర్ కన్నడ సినిమా లేదు, అన్ని భాషలు చేశారు కదా. అంటే ఎలాంటి సినిమాలు, ఆ టైప్ కమర్షియల్ అన్నీ ఉంది, అన్నీ ఉంటుంది. నాకు ఇప్పుడు వాడిని ఎప్పుడు స్టైలిష్గా చూసేకి ఇష్టపడతాను, వాడు అట్లా చేయడు. వాడు అంటాడు అట్లా చేస్తే ఎవరు చూస్తారమ్మా, నీకోసం సినిమా చేయాలని. వాడు చాలా బాగా కనిపించాలి, అందంగా ఉండాలి, మళ్ళా డ్రెస్సింగ్ సెన్స్ బాగుండాలి, మాస్గా ఉండకూడదు అని చెప్తాను. వాడికి అది ఇష్టం లేదు కదా, మాస్గా చేస్తాడు. బట్ ఇప్పుడు అలవాటు అయిపోయాను నేను కూడా. మీరు ఒకవేళ ప్రొడ్యూస్ చేస్తే యశ్ గారితో ఎలాంటి సినిమా తీయాలనుకుంటారు? నేను చేయను అండి, వాడికి చాలా డబ్బులు ఉంది, వాడికి చేస్తాను, వేరే వాళ్ళకి చేస్తాను కదా. అన్నం ఉండే వాళ్ళకి వడ్డించకూడదు, వేరే వాళ్ళకి తెలియదు, అన్నం లేకుండా వాళ్ళకి ఇవ్వాలి కదా. కరెక్టా చెప్పండి, ఆన్సర్ చెప్పండి. కరెక్ట్ కదండి. కడుపు నిండిన వాళ్ళకి ఓడదానికి ఆయిల్ అన్ని ఇవ్వకూడదని మా అవ్వ చెప్తాను. అది వేస్ట్ అయిపోతుంది. వాడికి దగ్గర డబ్బులు ఉంది, నేమో ఉంది, అందరూ డబ్బులు వేస్తారు, వేరే వాళ్ళు చేసుకుంటారు. మా వాళ్ళు ఇంకా మీ వాళ్ళు కొత్త వాళ్ళకి చేస్తాం, మీరు మేము. థ్యాంక్ యూ. మీరు కూడా మేము అందరూ మా కన్నడ వాళ్ళు మీ వాళ్ళు కదండి, మీరు మా వాళ్ళకి మేము మీకు ఇస్తాం, అట్లా అర్థం చేస్తాం. పుష్ప, మీరు తెలుగు చాలా బాగా మాట్లాడుతున్నారు. అవునండి, మాకు ఇష్టమండి, అందరికీ సంబంధం చేశాం కదా. నేను చిన్నప్పటి నుంచి తెలుగు బాగానే మాట్లాడతాను. మా పక్కింటోళ్ళు, ఎదురింటోళ్ళు అందరూ హాస్టల్లో చాలా మాట్లాడుతుంది.
చిన్నప్పుడు 2 భాషలు బాగానే వచ్చేసింది. ఇప్పుడు పాన్ ఇండియా సినిమా కల్చర్ పెరగడం వల్ల వేరే లాంగ్వేజెస్ లో డబ్ అవుతున్నాయి. మీకు తెలుగు బాగా వచ్చు కాబట్టి మీరు తెలుగు సినిమాలు చూసేవాళ్ళ, చూస్తే ఎక్కువగా ఎవరికి చూసేవాళ్ళు, తెలుగులో ఎవరి? నేను అన్ని సినిమాలు చూస్తాను, ఇప్పుడు చూస్తాను, అన్ని వంట చూస్తాను, అన్ని విషయాలు తెలుసుకుంటాను. తప్పు కాదండి, కాదు కదండి, అన్ని చూడవచ్చు కదా. ఇప్పుడు అన్ని యాంకర్స్ చూస్తాము, అన్ని వంటలు చూస్తాము, అన్నీ చూస్తాము. ఇప్పుడు కూడా అన్ని సంస్కారాలు అన్నీ నేర్చుకుంటే మంచిది కదా. సంప్రదాయాలు ఏ భాష అయితే కూడా మాకు కావాలి కదండి, అది నేర్చుకుంటాం. తప్పేం లేదు. ఇప్పుడు కూడా భాషలో ముందుగా థియేటర్లో పోయి చూస్తాం, యూట్యూబ్లో చూస్తాం, అంతే అంతే కదండి. హలో అండి, టీజర్ చాలా రియలిస్టిక్గా ఉంది, అట్ ద సేమ్ టైం చాలా క్లాసిక్గా కూడా ఉంది. రస్టిక్ రూరల్ సబ్జెక్ట్ అయినా కూడా సో ఆ క్లాస్ కనిపిస్తుంది. ఐ హోప్ దిస్ ఫిల్మ్ బికమ్స్ ఎ బిగ్ హిట్. ವಿಶ್ವಮ್ಮ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಕನ್ನಡದವ್ರು ಮಾತಾಡ್ತಾ ಹೇಳ್ತಾ ಇದ್ರಿ ಅಣ್ಣವ್ರ ಫ್ಯಾಮಿಲಿಯಿಂದ ನನಗೆ ಇನ್ಸ್ಪಿರೇಷನ್ ಬಂತು, ಅಣ್ಣವ್ರ ಫ್ಯಾನ್ ಅಂತ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಶಿವಣ್ಣ ಅವ್ರಿಗೆ ಏನಾದ್ರೂ ಪ್ರೊಡ್ಯೂಸ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಂತ? ಖಂಡಿತ ಮಾಡ್ತೀವಿ, ಶಿವಣ್ಣವ್ರಿಗೆ ಮಾಡ್ತೀವಿ, ಅಲ್ರಿ ಎಷ್ಟೋ ಮಾಡ್ತೀವಿ. ಬಟ್ ಬಜೆಟ್ ಜಾಸ್ತಿ ಅಲ್ರಿ, 5 ಭಾಷೆ ಶಿವಣ್ಣವ್ರಿಗೆ ಅದನ್ನೇ ಹೇಳಿದ್ದು. ಮಾಡ್ತಾರ ಬಿಡಿ, ಬೇರೆಯವ್ರು ದುಡ್ಡು ಹಾಕೋರು ರೆಡಿ ಇದಾರಲ್ಲ. ರಾಜು ಸರ್, ಇಲ್ಲಿ ಟೀಸರ್ ನೋಡಿದ್ವಿ. ಟೀಸರ್ ಅಲ್ಲಿ ಪೃಥ್ವಿ ಅವ್ರದ್ದು ಅಂದ್ರೆ ಒಂದು ಗ್ರಾಮದಲ್ಲಿ ನಡೆಯುವಂತ ಹೋರಾಟ ಇರಬಹುದು, ಅಲ್ಲಿ ಏನು ಸಮಸ್ಯೆಗಿರಬಹುದು. ಬಟ್ ಪೋಸ್ಟರ್ ಅಲ್ಲಿ ಎತ್ತುಗಳ ನಡುವೆ ಇರುವಂತ ಒಂದು ಪೋಸ್ಟರ್ ಇದೆ. ನಾವು ಕರಾವಳಿ ಭಾಗದ ಸಿನಿಮಾಗಳನ್ನೆಲ್ಲ ನೋಡಿದಾಗ ಈ ತರ ಪೋಸ್ಟರ್ಗಳನ್ನ ನೋಡಿದೀವಿ, ಕೋಣ ಹಿಡ್ಕೊಂಡಿರೋದು, ಕೋಣ ಸಿನಿಮಾದು ಅಥವಾ ಕಾಂತಾರ ಸಿನಿಮಾದು ಸಿಮಿಲಾರಿಟಿ. ಟೀಸರ್ಗೂ ಈ ಪೋಸ್ಟರ್ಗೂ ಒಂದ್ ಸ್ವಲ್ಪ ರಿಲೇಟೆಡ್ ಇರಬಹುದಾ? ಇಲ್ಲ ಮೇಡಮ್, ಎಲ್ಲ ಊರಲ್ಲೂ ಎತ್ತುಗಳು ಇರುತ್ತೆ, ಎಲ್ಲ ಊರಲ್ಲೂ ಹಸುಗಳು ಇರುತ್ತೆ. ಸೊ ನಮ್ದು ಕೋಣ ಇಲ್ಲ ಮೇಡಮ್. ಮಂಗಳೂರು ಕರಾವಳಿ ಬೇರೆ ಮೇಡಮ್. ಬಿಕಾಸ್ ಆಫ್ ನಮ್ದು ಒಂದು ಊರು ಅಂದಾಗ ಊರಲ್ಲಿ ಎಲ್ಲರ ಮನೇಲೂ ಎತ್ತುಗಳನ್ನ ಸಾಕಿರ್ತಾರೆ, ಎತ್ತಿನ ಗಾಡಿ ಇದ್ದೇ ಇರುತ್ತೆ. ಸೊ ಆ ಒಂದು ನಿಟ್ಟಲ್ಲೇ ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಇಲ್ಲ ಮೇಡಮ್, ಅದು ನೆಕ್ಸ್ಟ್ ಟ್ರೈಲರ್ ಅಲ್ಲಿ ಕೊಡ್ತೀನಿ 100%. ಡೈರೆಕ್ಟರ್ ಸರ್, ಥ್ಯಾಂಕ್ ಯು. ಕಂಟೆಂಟ್ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಕಂಟೆಂಟ್ ಮೊದಲ ಸಿನಿಮಾಗೆ. ಥ್ಯಾಂಕ್ ಯು. ಸೊ ಗಡಿ ಭಾಗ ಅಂತ ಬಂದಾಗ, ಅದು ಕೂಡ ಚಾಮರಾಜನಗರ ಅಂತ ವಿಚಾರ ಬಂದಾಗ, ಕೊತ್ತಲವಾಡಿ ಸಿನಿಮಾದ ಟೈಟಲ್ಲೇ ಅದೇ ಆಗಿರೋ ಕಾರಣ ಸೊ ಆಲ್ಮೋಸ್ಟ್ ಆ ಭಾಗದ ಸಿನಿಮಾದ ಕಥೆ ಅಂದಾಗ ಬಹುತೇಕ ಎಲ್ಲ ಜಾತಿ ವ್ಯವಸ್ಥೆ ಅಥವಾ ಒಂದು ಕ್ಲಾಸ್ ಅಂದ್ರೆ ವರ್ಗ ಸಂಘರ್ಷದ ಕಥೆ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಅದೇ ಇರುತ್ತಾ ಅಂತ ಸರ್? ಸಿನಿಮಾನೇ ನೋಡ್ಬಿಡೋಣ, ಎಲ್ಲ ಒಟ್ಟಿಗೆ ನಿಮ್ಮನ್ನು ಕರೆದು ಸಿನಿಮಾನೇ ತೋರಿಸ್ತೀನಿ ಸರ್. ಆಗ ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅಂದ್ರೆ ಸಿನಿಮಾ ಅಂದಾಗ ಎಲ್ಲ ಅಂಶಗಳನ್ನೂ ಇಟ್ಟಿದ್ದೀವಿ. ಸೊ ಹಂಗಾಗಿ ಅದು ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಅಂತ ಹೇಳಕ್ಕಾಗಲ್ಲ. ಒಳ್ಳೇದೇ ಇರುತ್ತೆ, ಕೆಟ್ಟದೇ ಇರುತ್ತೆ. ಸೊ ಅದನ್ನ ನಾವು ಹೆಂಗೆ ಪ್ರೊಜೆಕ್ಟ್ ಮಾಡ್ತೀವಿ, ಹೆಂಗೆ ಆಡಿಯನ್ಸ್ಗೆ ತೋರಿಸ್ತೀವಿ ಅನ್ನೋದ್ರ ಮೇಲೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಸರ್. ವಿಶ್ವಮ್ಮ, ನಿಮಗೆ ಡೈರೆಕ್ಟರ್ ಫಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ 1-2 ಕತೆ ಹೇಳ್ತಾರೆ. ಅದನ್ನು ಮೀರಿ ಈ ಸಿನಿಮಾದ ಕತೆ ನಿಮ್ಗೆ ಇಷ್ಟ ಕಾರಣ ಏನಾಗಿತ್ತು ಅಂತ? ಎಲ್ಲೋ ಒಂದ್ ಕಡೆ ಮೈಸೂರು ಪ್ರಾಂತ್ಯದ ಕತೆ ಅಂದ್ರೆ ಈಗ ಅಣ್ಣವ್ರದ್ದು ಬಿಗ್ ಫ್ಯಾನ್ ಅಂತ ಹೇಳ್ತೀರಿ, ಈ ಕಾಮನಬಿಲ್ಲು ಈ ತರದೆಲ್ಲ ಒಂದಷ್ಟು ಕತೆಗಳು ಹಳ್ಳಿ ಅಥವಾ ಊರು ಸಂಬಂಧಿತವಾಗಿ ಇರುತ್ತೆ. ಸೊ ಅದಕ್ಕೆ ಇಷ್ಟ ಆಯ್ತಾ ನಿಮ್ಗೆ ಅಂತ? ಇಲ್ಲ, ಕತೆ ಒಂದು 4-5 ತಂದಿದ್ರು, 4-5 ಕತೆ ತಂದ್ರು. ಕಥೆಯಲ್ಲಿ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಅಂತ ಬೇಕಲ್ವಾ, ಅದು ಇರಲಿಲ್ಲ ಕೆಲವು ಕಥೆಯಲ್ಲಿ. ಇದರಲ್ಲಿ ಫುಲ್ಲು ಪಾತ್ರಗಳಿಗೆ ಜೀವ ತುಂಬ ಥರದ್ದೆಲ್ಲ ಇತ್ತು. ಇದು ನನಗಿಷ್ಟ ಆಯ್ತು. ಇದು ಅದು ಅಂತಿಲ್ಲ, ಕಲಾವಿದರಿಗೆ, ಪ್ರೊಡ್ಯೂಸರ್ಗೆ, ಜನಕ್ಕೆ ಇಷ್ಟ ಆಗೋ ಥರ ಮಾಡಬೇಕು ಹೊರತು ನಮ್ಗೆ ಇಷ್ಟ ಆಗೋ ಥರ ಮಾಡೋದಲ್ವ ಕೆಲಸ. ಸರ್, ಹೀರೋ Sir, teaser looks very good. Congratulations. After listening to the script, what is the research and homework done by you, sir, for this particular script? I hail from a place called Mangalore, which is like coastal part of Karnataka, and this story happens in Chamarajanagar. So there is a huge difference of dialect, the accent. So I was literally worried about it. You know, how will I pull off? But I had the director, the writer. They are actually very pro in that accent. So I had huge help from them and our associates also. So I had that doubt, you know, whether I can do it or not. But that thing was there, and else than that, I hail from a village. So every village is same. So you have all those rooted values in village. So that was not a difficult thing to pull off. మేడం, టీచర్ చాలా ఇంప్రెసివ్గా ఉంది. ఇక్కడ పర్లేదు. సో మీకు ప్రొడ్యూసర్ అవ్వడానికి ఇన్స్పిరేషన్ ఏంటండి? అంటే చాలా రిస్కీ జాబ్ అంటారు కదా ప్రొడ్యూసర్ ఫిల్మ్ అంటే, 24 క్రాఫ్ట్స్లో ఇదే రిస్క్ అంటారు కదా.
ఏంటి ఇన్స్పిరేషన్ ఏంటి? రీసెంట్గా తెలుగు మూవీస్ అంటే క్రాస్ ప్రమోషన్స్ జరుగుతూ ఉంటాయి. ఈ సినిమా ప్రమోషన్స్కి యశ్ ఏమైనా వచ్చే అవకాశం ఉందా? యశ్ గారు వచ్చే అవకాశం ఉందా? యశ్ గారు రావాలంటే వస్తారు. నేనే పిల్లలేదు ఇంకా. నేనేమైనా పని చేసి పిల్లలు కదా, ఇంకా గుడ్ అవ్వలేదు కదా. గుడ్ అయిన తర్వాత అంటే ప్రమోషన్స్ హెల్ప్ అవుతాయి కదా యశ్ గారు? అయ్యలేదండి. ఎట్లా అవుతుందండి? ఎట్లా అవుతాయి? అందరి ఇంట్లో హీరో ఇంట్లో ఉండే హీరోలన్నీ గెలాలి కదా. హీరో ఇంట్లో ఉండేవాడు అందరూ మూవీ చేస్తారు కదా. ఆ హీరో ఇంట్లో ప్రొడ్యూసర్స్ ఎవరు చేశారు అన్ని మూవీకి వెళ్ళాలి కదండి. అట్లా వెళ్ళలేదు. కంటెంట్ చూస్తారు. ఎవరమ్మ, ఎవరి ఇల్లు, ఎవరి ఇంట్లో స్టోరీ ఏం జరగదండి. నాకు అయింది అనుభవం. ఇప్పుడు మీ కథల కంటెంట్ ఉంటే, మీ పనిలో బాగా స్ట్రెంగ్త్ ఉంటే చూస్తారు. నాకు కూడా అంతే. యశమ్మ అని 3 వస్తారేమో, మళ్ళీ వచ్చారు. అది ఏమో పని రాదు అంటారు. అంటే మీకు ఇన్స్పిరేషన్ ఏంటి ప్రొడ్యూసర్ అవడానికి? అది నాకు ఏం లేదు. ఇన్స్పిరేషన్ అంటే ఏం లేదు. ఇంట్లో యశ్ చూస్తూ ఉన్నప్పుడు నాకు అందరూ దగ్గర పోయి అప్రోచ్ చేసేది, కష్టం పడేది అని చిన్నప్పుడు వాడు వచ్చినప్పుడు చూస్తూ ఉండేది కదా. అది నాకు ఎప్పుడో అప్పుడే ఇన్స్పైర్ అయింది. నేను ఒకరోజు ప్రొడ్యూసర్ అయ్యి కొత్త వాళ్ళకి పని ఇవ్వాలని, నా దగ్గర డబ్బులు వచ్చినప్పుడు చేయాలని ఒక ఇన్స్పిరేషన్ అప్పుడే అయింది. అది ఇప్పుడు దొరికింది, చేస్తాను. ఇప్పుడు టైం వచ్చింది. పిల్లలు సెటిల్ అయ్యారు కదండి, అప్పుడు కష్టం ఉంది. టీజర్ లుక్స్ గుడ్ అండి, ఆల్ ద వెరీ బెస్ట్. అండ్ టీజర్ చూస్తుంటే ప్రొడక్షన్ వాల్యూస్ చాలా బాగా కనిపిస్తుంది, క్వాలిటీ కనిపిస్తుంది మూవీలో. అండ్ ఫస్ట్ ప్రొడక్షన్ కాబట్టి ఈ క్వాలిటీ బడ్జెట్ చేశారా లేదంటే సబ్జెక్ట్ డిమాండ్ చేయడం బట్టి? రెండు కావాలండి. ఇప్పుడు మీరు డబ్బులు ఉందా లేదా ఎవరు చూసేలేదు. మూవీ బాగా రావాలంటే దానికి ఏం కొడుతుంది అది ఇయ్యాల. అది నాకు తెలిసింది, ఇయ్యాలా చేయాలా అని అది చేశాను. ఎక్స్ట్రా కూడా ఏం చేయలేదు, తక్కువ కూడా చేయలేదు. దానికి ఏం అవసరం ఉంది అది నేను మా యశిందా నేర్చుకున్నానండి. మా యశ్ అదంతా బాగా చేస్తూ ఉన్నాడు కదా. ఇంట్లో వాడే నాకు ఇన్స్పిరేషన్. యశ్ ఎట్లా మూవీకి ఏం డబ్బులు ఖర్చు పెట్టాలి, వేస్ట్ ఏం చేయకూడదు, అదంతా వాడిని ఇది నేర్చుకున్నాను. నమస్తే అమ్మా, పుష్ప మేడం. చెప్పండి. బాబు అంటే యశ్ సక్సెస్ఫుల్ హీరో అయ్యారు కదా నేషనల్ వైడ్. ఈ మూవీని స్టార్టింగ్ లో స్టోరీ డిస్కషన్ కానీ లేదా ఫర్దర్ గా ఏదైనా సజెషన్ తీసుకోవడం కానీ చేశారా మీరు బాబుకి? చేయలేదు. నేను వాళ్ళ దగ్గర గుడ్డానిచ్చుకోవాలని చేశాను, ఇంకా గుడ్డనలేదు. శ్రీరాజ్ గారికి అండి, డిఓపి వెరీ ఎక్సలెంట్ అండి, కంగ్రాట్స్. ఫస్ట్ ఇంప్రెషన్ డిఓపి మీద పడింది మాకు. వెరీ గుడ్ అండి, వెరీ వెల్. ఆల్ ది బెస్ట్ ఫర్ యువర్ టీమ్. థ్యాంక్ యూ సార్, థ్యాంక్ యూ వెరీ మచ్. సార్ డైరెక్టర్ గారు, ఈ కథ చెప్పడానికి మోటివేషన్ ఏంటి సార్ అసలు? సార్ రెగ్యులర్గా చూసే విషయాలు. నేను ఎప్పుడు స్టోరీ రాసేటప్పుడు పీపుల్స్ని చాలా అబ్జర్వేషన్ చేస్తుంటాను. దాంట్లో ఏది స్టోరీ చేయొచ్చు, ఏది నేటివిటీలో ఉంటుందా, లేకపోతే అంటే ఒక ప్యాటర్న్ మాదిరి ఉండదు సార్. ఇంతే సార్. హలో, నేను సుశీల్ మలయాళం మీడియా ఇండియాలో ಟ್ರಾನ್ಸ್ಲೇಟ್ ಮಾಡಿ. I'll try, sir. Yes, sir. We have watched an amazing teaser. Very good. Thank you, sir. Thank you. My question is, when it released in theaters, what's your idea? ಥಿಯೇಟ್ರಲ್ಲಿ ಸಿನಿಮಾನ ನೋಡ್ಬೇಕಾದ್ರೆ ಏನು ಯಾವಾಗ ರಿಲೀಸ್ ಆಗ್ತಿದೆ, ಏನು ಐಡಿಯಾ ಅಂತ ಕೇಳ್ತಾ ಇದ್ದಾರೆ. ರಿಲೀಸ್ ಡೇಟ್ ಬಗ್ಗೆ ಏನಾದರೂ ಐಡಿಯಾ ಇಟ್ಕೊಂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲ సార్ అమ్మ చెప్పండి. కొంచెం టైం కావాలి, అది ఇంకా ఆలోచన చేయలేదు, చేసి చెప్తాం. So they need little time to, yeah. Okay, hi ma'am, from Malayalam Media too. My question is, when you come out with PA Productions, what is your actual motto? Is it collecting box office money, or you want to introduce new stars, just like you said, someone introduced Yash, like then you want to introduce new people, or is it the box office numbers is what you meant? ಅಮ್ಮ ಅವ್ರು ಕೇಳ್ತಾ ಇದ್ದಾರೆ PA Productions ನ ಉದ್ದೇಶ ಏನು? ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಒಳ್ಳೆ ದುಡ್ಡು ಕಲೆಕ್ಟ್ ಮಾಡ್ದ ಅಥವಾ ಯಶ್ ಸರ್ ತರ ಒಳ್ಳೊಳ್ಳೆ ಆಕ್ಟರ್ಸ್ ನ ಈ ಸಿನಿಮಾದಲ್ಲಿ ಲಾಂಚ್ ಮಾಡ್ದ? ನಮ್ಮ ಮನೆಯಲ್ಲಿ ದುಡ್ಡು ಮಾಡೋ ಉದ್ದೇಶ ಇಲ್ಲ ಆಯ್ತಾ. ದುಡ್ಡು ಮಾಡೋ ಉದ್ದೇಶ ಇದ್ದಿದ್ರೆ ಎಷ್ಟು ಬಲವಾಗ್ಲೇನೆ ಮಾಡ್ಕೊಂಡು ಎಷ್ಟು ಸಿನಿಮಾ ಬಂದರೂ ನಾವು ಮಾಡಲಿಲ್ಲ. ಯಾಕೆ ಅಂದರೆ
ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಬಾಸ್ ಅವರಿಂದನೇ ಗೊತ್ತಿರೋದು ನಾವು ಯಶಿಂದ. ಬಟ್ ಹಂಗಂತ ನಾವು ಎಂತೆಂಥದ ಸಿನಿಮಾ ಕೊಡಲ್ಲ, ದುಡ್ಡು ಬೇಕು, ಒಳ್ಳೆ ಸಿನಿಮಾನು ಮಾಡಬೇಕು. ಎರಡು ಉದ್ದೇಶ ಏನಿದೆ, ಫಸ್ಟ್ ಸಿನಿಮಾ ಜನಕ್ಕೆ ಒಳ್ಳೆ ಕತೆ ಕೊಡಬೇಕು, ಆಡಿಯನ್ಸಿಗೆ ಒಳ್ಳೆ ಇಷ್ಟಪಡೋ ಥರ ಕತೆ ಮಾಡಬೇಕು ಅಂತ, ಆಮೇಲೆ ದುಡ್ಡಿಗೆ ಹೋಗೋದು. ದುಡ್ಡು ಬೇಡ ಅಂತ ಯಾರೂ ಹೇಳಲ್ಲ, ಚೆನ್ನಾಗಿರೋ ಸಿನಿಮಾ ಮಾಡಿದರೆ ದುಡ್ಡು ತಾನಾಗೆ ಬರುತ್ತೆ. ಹೇಳಿ ಅನುಶ್ರೀ. She says money is important. We don't deny that we don't want money. Of course we need money. But the money should comes from good films, good content. So that's what she meant. ನಮ್ಮ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಂದ ದುಡ್ಡು ಬಂದ್ರೆ ನಾವು ಬೇಡ ಅಂತ ಹೇಳಲ್ಲ. Money is very important, sir, for PA production also. ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. Yeah, if we work we get money and we should do good work. Yeah. Hi sir, my question to director sir. Yes sir. This is a rural subject. It's a common in nowadays many film fields like Malayalam also. What's your inspiration to take a rural subject? ಸರ್ 100% ಕನ್ನಡದಲ್ಲಿ ಹೇಳ್ತೀನಿ ಸರ್. ಇಲ್ಲ, ನೀವೇನು ಹೇಳಿದ್ರಿ ರೈಟ್, ಮಲಯಾಳಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ. ಸೊ ಅಂದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಮಲಯಾಳಮಲ್ಲಿ ಬರ್ತಾ ಇದೆ, ತಮಿಳಲ್ಲಿ ಬರ್ತಾ ಇದೆ, ತೆಲುಗಲ್ಲಿ ಬರ್ತಾ ಇದೆ, ಬರೀ ಇದನ್ನೇ ಕೇಳ್ತಾ ಇರ್ತೀವಿ. ನಮ್ಮ ಅದ್ಭುತವಾದ ಕಥೆಗಳಿದೆ, ನಾವು ಆಯ್ಕೆ ಮಾಡ್ಕೋಬೇಕಷ್ಟೇ. ಬಟ್ ಆದರೆ ಈ ಸಿನಿಮಾ ನಿಮ್ಮ ಮಲಯಾಳಂ ಇಂಡಸ್ಟ್ರಿಯವ್ರಿಗೂ ಕನೆಕ್ಟ್ ಆಗುತ್ತೆ ಸರ್, ತಮಿಳ್ ಇಂಡಸ್ಟ್ರಿಯವ್ರಿಗೂ ಕನೆಕ್ಟ್ ಆಗುತ್ತೆ, ತೆಲುಗು ಇಂಡಸ್ಟ್ರಿಯವ್ರಿಗೂ ಕನೆಕ್ಟ್ ಆಗುತ್ತೆ. ಹಂಗಾಗಿ ಈ ಸಿನಿಮಾ ಮಾಡಿದ್ದೀವಿ ಸರ್. So he means that it's not about other film industries doing films which are very close to their nativity. We also have our native writers, native stories which we want to tell through our films. So there are few films which are ready to do it, and Kottalavadi is one of that film. Like Kavya, my questions to you. No one asked me anything, so I just want to ask you. Yes. That is the first one. So, how difficult is it for an actress to get into the industry? For first one. Yeah, it is very much difficult. For cinema or for series? No, for movie, especially for serial actors to enter into a film industry. It is not that easy, and what I believe is, I have seen most of my friends in my circle. They are still struggling to get into the industry and to get a good character to be familiar to the audience. But what I believe is, it should be written. If it is written, anyhow, like even your hard work pays off. Have you watched Malayalam movies, Kavya? Yes, Hridayam. Only that I have watched because I don't know Malayalam, but I'll watch in future. Who is your favorite actor in Malayalam? I told I watched only one movie, so I don't know anyone. Okay, and last two questions, sir. My question to Deshpande sir. Sir, your film name is such difficult to us. Garuda Gamana Vrishava Vahana. Sir, huge hit in Malayalam because many people like that film in Malayalam. Also, I think the music director also Malayali. And what is the difference between others or acting? In your acting, what's you implement this? I think this role is a villain character in this film. What's your acting method to this film? There is no particular method. Director says okay, I'm okay. If he's not okay, I'm not okay. So if you are socially, politically aware of the situations, you will get to know, you will get to play the characters. That's it. It's as simple as that.
learn the lines and react to the characters and react to the situation. That's it, nothing more than that. Otherwise, if it is a diction problem, then you have to learn. Otherwise, there is a same method. I'm not someone who is a method actor. I just go with the flow. పుష్ప మ్యామ్. లాస్ట్ క్వశ్చన్ సార్. పుష్ప మ్యామ్ ఇక్కడండి. అమ్మ ఇక్కడ. సాధారణంగా పేరెంట్స్ పిల్లల్ని లాంచ్ చేస్తుంటారు ఇండస్ట్రీలో. మీ అబ్బాయి ఏమో స్టార్ అయిన తర్వాత మీరు ప్రొడ్యూసర్గా లాంచ్ అవుతున్నారు. యష్ పేరెంట్స్ అనే ట్యాగ్ మీకు ఏమన్నా బర్డెన్ ప్రెజర్ అయితే అలాంటిది ఏమైనా ఉందండి? యష్ పేరెంట్స్ ಬಾಗುಂದಿ ಕನಿ ಅಂದ್ರೆ ಅಮ್ಮ ಅವರ ಹೆಸರು ನಿಮ್ಗೆ ಜಾಸ್ತಿ ಜವಾಬ್ದಾರಿ ಅಂತ ಅನ್ಸ್ತಿದ್ಯಾ, ಭಾರ ಅನ್ಸ್ತಾ ಇದೆಯಾ ನೀವು ಮಾಡ್ತಾ ಇರೋ ಪ್ರೊಡಕ್ಷನ್ಗೆ? వాడు వేరే నేను వేరే కదండి. చెప్పాను కదా, ఒక రీజన్ అని చెప్పాను కదా. ప్రతి ఇంట్లో వాళ్ళ జవాబారి వాడిది, అది యశ్ది వాడిది, వాడు వేరే డబ్బులా. నా జవాబారి ఇది నాది. వాడు కూడా ఇది చేశాడు, ఏమి వాడు ప్రొడక్షన్ చేశాడు, వాడు పెద్దగా చేశాడు. వాడు ఒకేసారి పెద్దగా చేయ శక్తి ఉంది, చేశాడు. నేను చిన్నగా చేశాను, నేను కూడా ఒకరోజు వాడు అట్లా చేయాలని ఒక కన్సు ఉంది. గుడ్ అమ్మ, కానీ యష్ పేరెంట్స్ అనే ట్యాగ్ మీకు అది ప్రెజర్ గా ఉందా లేకపోతే? అది ఉండే ఉంటుంది కదండి, అది వేరే కదండి. అది పేరెంట్స్ వేరే, ఇది పని కదండి. అది నేము పేరెంట్స్ అనేది, ఇది పని కదా. ప్రొడ్యూసర్ అందరూ ఒకటే కదా. యష్ పేరెంట్స్ అయితే కూడా బాగా చేయాలి కదండి. థ్యాంక్ యూ. Thank you. I think we are done with the questions, sir. Please. Thank you. ಓಕೆ, ಫಸ್ಟು ಈ ಮಾಡಕ್ಕೆ ಬಂದಿದ್ದೀವಲ್ಲ, ಈ ಕೆಲಸದಲ್ಲಿ ಜನ ಖುಷಿ ಪಟ್ಟು ಇದು ಸರಿ ಮಾಡ್ತಿದ್ದೀವಿ ಅಂದರೆ ಅದೇನು ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಬಟ್ ಅಮ್ಮ, ಒಂದು ವಿಷಯ ನಾನು ಹೇಳಬೇಕು. ನಾನೊಂದು 10-15 ವರ್ಷದಿಂದ ಆ್ಯಂಕರಿಂಗ್ ಮಾಡ್ತಿದ್ದೀನಿ. I used to enjoy hosting press meets which used to have Ambrish sir, because answers ಎಷ್ಟು ರೆಬಲ್ ಆಗಿರ್ತಿದ್ದು. ಆ ಪ್ರೆಸ್ ಮೀಟ್ ಬಿಟ್ಟ ನಂತರ ಇವತ್ತೇ ನನಗೆ ಒಂದು ಪ್ರೆಸ್ ಮೀಟ್ ಇಷ್ಟು ಇಷ್ಟ ಆಗಿದ್ದು. ಮೋರ್ ಪವರ್ ಟು ಯು ಅಮ್ಮ, ಮೋರ್ ಪವರ್ ಟು ಯು. ನೀವು ಅಮ್ಮ ಸೂಪರ್, ನೀವು ನ್ಯಾಚುರಲ್. ಅಮ್ಮ ನಿಮ್ಮ ಹೆಸರೇನು ಹೇಳಿ? ತಗ್ಗೆದೆಲೆ, ಅದು ಇಲ್ಲಿ ಪುಷ್ಪ. PA ಪ್ರೊಡಕ್ಷನ್ಸ್ ಪುಷ್ಪ ತಗ್ಗೆದೆಲೆ ಅಂತ. ಅಮ್ಮ ಎಷ್ಟು ಸರ್ ರಾಕಿ ಬಾಯ್ ಆದ್ರೆ ಇನ್ ಮುಂದೆ ನೀವೇ ನಮ್ಗೆ ರಾಕಿ ಬಾಯ್ ಅಷ್ಟೇ. ರಾಕಿಂಗ್ ಸ್ಟಾರ್ ಪುಷ್ಪ ಮೇಡಮ್ಗೆ. It was so good to have you all, and very very special thanks to all the media people from Telugu, Malayalam and of course ನಮ್ಮ ಮನೆಯವರೇ ಆದಂತಹ ಕನ್ನಡದ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಅಂಡ್ ವೆರಿ ಸ್ಪೆಷಲ್ ಥ್ಯಾಂಕ್ ಯು ವೇಲು ಸರ್ ಹಾಗೂ ನಮ್ಮ ಶರಣ್ ಸರ್ ಅವ್ರಿಗೆ. ಇದರ ಜೊತೆಗೆ ಒಂದು ವಿಷಯನ ನಾನು ಹೇಳಬೇಕು. ನಮ್ಮ ಇನ್ಬ್ರ್ಯಾಂಡ್ ಬ್ರ್ಯಾಂಡಿಂಗ್ ಆದಂತಹ ಬಹೇಟಿ ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವರಿಗೆ ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ ಯು. ಆ್ಯಂಡ್ RW ಡೆಕೋರ್ ಅವ್ರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಕ್ಕೆ. ಅಂಡ್ ಒಂದು ಫೋಟೋ ಆಪರ್ಚುನಿಟಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗಮ್ಮ ಪ್ಲೀಸ್. ಸಾಗರ್ ಅವರು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್.